ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ಒಂದು ಚಾಪ್ಟರ್ ನ ಇಂಟ್ರೊಡಕ್ಷನ್ ವಿಡಿಯೋವನ್ನ ನಾನು ಮಾಡ್ಲಿಕ್ಕಿದ್ದೇನೆ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿದ ಕೂಡಲೇ ಈಗಾಗಲೇ ನಿಮಗೆ ಗೊತ್ತಿದೆ ಆ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಫಾರ್ಮುಲಾಸ್ ಏನಿದೆ, ಯಾವ ರೀತಿಯಾಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಕ್ವೆಶನ್ಸ್ ಅನ್ನ ಟ್ಯಾಕಲ್ ಮಾಡಬಹುದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡುವಂತದ್ದು. ಈಗ ನಿಮ್ಗೆ ಈ ವಿಡಿಯೋದ ಬಿಗಿನಿಂಗ್ ಅಲ್ಲೇ ಒಂದು ಟಾಸ್ಕ್, ಯಾವ ಚಾಪ್ಟರ್ ನ ಇಂಟ್ರೊಡಕ್ಷನ್ ವಿಡಿಯೋವನ್ನ ಇವತ್ತು ನಾವು ಮಾಡ್ಲಿಕ್ಕಿದ್ದೇವೆ? ಸರ್ಕಲ್ಸ್ ಅಲ್ಲ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಅದು ಅಲ್ಲ. ಹಾಗಿದ್ರೆ ನೀವಿನ್ನೂ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುವಂತಹ ಸರ್ಕಲ್ಸ್ ಹಾಗೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟರ್ ನ ವಿಡಿಯೋವನ್ನ ನೋಡ್ಲಿಲ್ಲ ಅಲ್ವಾ? ಸೊ ಆ ವಿಡಿಯೋಗಳನ್ನ ನೋಡ್ಲಿಕ್ಕೆ ಬೇಕಾದಂತಹ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಸೊ ಪ್ಲೀಸ್ ಡೂ ಚೆಕ್ ಔಟ್. ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಇರುವಂತದ್ದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ 13. ಚಾಪ್ಟರ್ 13 ಆಫ್ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್, ಅದುವೇ ಸ್ಟ್ಯಾಟಿಸ್ಟಿಕ್ಸ್. ಇದರ ಇಂಟ್ರೊಡಕ್ಷನ್ ವಿಡಿಯೋವನ್ನ ಈಗ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನಾವು ಏನೇನು ಕಲಿತೇವೆ ಈ ಚಾಪ್ಟರ್ ಅಲ್ಲಿ ಅಂತ ಹೇಳಿದ್ರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೀನ್, ಮೀಡಿಯನ್ ಹಾಗೆ ಮೋಡ್. ಮೀನ್, ಮೀಡಿಯನ್ ಮತ್ತೆ ಮೋಡ್ ಬಗ್ಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತಿರುವಂತದ್ದು. ಲೋವರ್ ಕ್ಲಾಸಸ್ ಇಂದಾನೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕಲಿತಾ ಬಂದಿದ್ದೇವೆ. ಹಾಗೆ ಈ ವರ್ಡ್ ಮೀನ್, ಮೀಡಿಯನ್ ಮತ್ತೆ ಮೋಡ್ ಅಂತ ಹೇಳುವಂತದ್ದು ನಮ್ಗೆ ಹೊಸತು ಅಲ್ಲ. ಅಲ್ಲಿ ನಾವು ಆ ಕ್ಲಾಸಿನ ಲೆವೆಲ್ಗೆ ತಕ್ಕಂತೆ ಕಲ್ತಿದ್ದೇವೆ. ಈಗ 10th ಸ್ಟ್ಯಾಂಡರ್ಡ್ ಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಹೈಯರ್ ಲೆವೆಲ್ ಅನ್ನ ನಾವು ಕಲಿಲಿಕ್ಕೆ ಇರುವಂತದ್ದು. ಸೊ ಈಗಾಗ್ಲೇ ನಿಮ್ಗೆ ಗೊತ್ತಿರುವ ಹಾಗೆ ಮೀನ್ ಅಂತ ಹೇಳಿದ್ರೆ ದಟ್ ಇಸ್ ದಿ ಎವರೇಜ್. ಮೀನ್ ಅಂತ ಹೇಳಿದ್ರೆ ಎವರೇಜ್ ಅಂತ ಹೇಳ್ತೇವೆ. ಮೀಡಿಯನ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಮಿಡಲ್ ವ್ಯಾಲ್ಯೂ. ಸೊ ಇದನ್ನೇ ನಾವು ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರುವಂತದ್ದು. ಮೀನ್ ಅಂದ್ರೆ ಎವರೇಜ್, ಮೀಡಿಯನ್ ಅಂದ್ರೆ ಮಿಡಲ್ ವ್ಯಾಲ್ಯೂ. ಹಾಗೆ ಮೋಡ್ ಅಂತ ಹೇಳಿದ್ರೆ ಮೋಸ್ಟ್ ರಿಪೀಟೆಡ್ಲಿ ಆಕರಿಂಗ್ ನಂಬರ್. ಓಕೆ, ಇಟ್ ಇಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಹೇಳಿ ನಾವು ಕರಿಬಹುದು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತಂದ್ರೆ ಅದು ಮೋಡ್. ಓಕೆ, ಸೊ ಈ ವರ್ಡ್ಸ್ ಎಲ್ಲವೂ ನಮ್ಗೆ ಫೆಮಿಲಿಯರ್. ಅವರೇಜ್ ಅಂತ ಹೇಳಿದ್ರೆ ಮೀನ್, ಮೀಡಿಯನ್ ಅಂತ ಹೇಳಿದ್ರೆ ಮಿಡಲ್ ವ್ಯಾಲ್ಯೂ, ಮೋಡ್ ಅಂತ ಹೇಳಿದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಹೇಳಿ. ಈಗ ಕ್ಯಾಲ್ಕುಲೇಷನ್ಸ್ ಅನ್ನ ಈಸಿ ಮಾಡ್ತಾ ಅಂದ್ರೆ ಹೈಯರ್ ಲೆವೆಲ್ ಗೆ ಬಂದ ಹಾಗೆ ನಾವು ಕಲಿಯುವಂತಹ ಪ್ರಾಬ್ಲಮ್ಸ್ ಕೂಡ ಹೈಯರ್ ಲೆವೆಲ್ ಇರ್ತದೆ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ 10th ಸ್ಟ್ಯಾಂಡರ್ಡ್ ಗೆ ಸಂಬಂಧಿಸಿದ ಹಾಗೆ ನಾವು ಮೀನ್, ಮೀಡಿಯನ್ ಮತ್ತೆ ಮೋಡ್ ಅನ್ನ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೊಂಡು ಕಲಿಯುವಂತದ್ದು. ಈ ಚಾಪ್ಟರ್ ಅಲ್ಲಿ ಮೀನ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ನಾವು 3 ಮೆಥಡ್ಸ್ ಅನ್ನ ಯೂಸ್ ಮಾಡ್ತೇವೆ. ಡೈರೆಕ್ಟ್ ಮೆಥಡ್ ಇಂದ ಮೀನ್ ಅನ್ನು ಫೈಂಡ್ ಮಾಡಬಹುದು. ಸೆಕೆಂಡ್ ಮೆಥಡ್ is assumed mean method. assumed mean method ಅಂದ್ರೆ ಈ ಮೆಥಡ್ ಅಲ್ಲಿ ನಾವು ಯಾವ್ದಾದ್ರು ಒಂದು ನಂಬರ್ ಅನ್ನ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡುವಂತದ್ದು. ಓಕೆ, assumed mean method. ಹಾಗೆ ಇಲ್ಲಿ ಥರ್ಡ್ ಮೆಥಡ್ is step deviation method. step deviation method. ಮೀನ್ ಅನ್ನು ಫೈಂಡ್ ಮಾಡ್ಲಿಕ್ಕೆ 3 ಮೆಥಡ್ಸ್ ಅನ್ನು ಡಿಸ್ಕಸ್ ಮಾಡ್ತೇವೆ. ಜೊತೆಗೆ ಮೋಡ್ ಹಾಗೆ ಮೀಡಿಯನ್ ಅನ್ನು ಕೂಡ ನಾವು ಫೈಂಡ್ ಮಾಡ್ಲಿಕ್ಕೆ ಇದ್ದೇವೆ. ಸೊ ಇಲ್ಲಿ ಎಸ್ಪೆಷಲಿ ನಾವು ತಗೊಳ್ಳುವಂತದ್ದು ಗ್ರೂಪ್ಡ್ ಡಾಟಾ. ಗ್ರೂಪ್ಡ್ ಡಾಟಾಕ್ಕೆ ಯಾವ ರೀತಿಯಾಗಿ ಮೀನ್, ಮೀಡಿಯನ್ ಮತ್ತೆ ಮೋಡ್ ಅನ್ನು ಫೈಂಡ್ ಮಾಡಬಹುದು ಅಂತ ಹೇಳಿ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡುವ. ಇಲ್ಲಿ ಹೇಳಿದ ಹಾಗೆ ಮೀನ್ ಅನ್ನು ಫೈಂಡ್ ಮಾಡ್ಲಿಕ್ಕೆ 3 ಮೆಥಡ್ಸ್ ಇದೆ. ಯಾವ್ದಾದ್ರು ಒಂದು ಮೆಥಡ್ ಅನ್ನು ಕಲ್ತ್ರೆ ಸಾಕು, ನಾನು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು ಅಂತ ಹೇಳಿದ್ರೆ ಆಗುದಿಲ್ಲ. ಆಲ್ ದಿ 3 ಮೆಥಡ್ಸ್ ಯು ಹ್ಯಾವ್ ಟು ಲರ್ನ್. ಎಲ್ಲ 3 ಮೆಥಡ್ ಅನ್ನ ಕಲಿಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಸ್ಪೆಸಿಫಿಕ್ ಆಗಿ ಡಾಟಾವನ್ನು ಕೊಟ್ಟು ಫೈಂಡ್ ದಿ ಮೀನ್ ಯೂಸಿಂಗ್ ಡೈರೆಕ್ಟ್ ಮೆಥಡ್ ಅಥವಾ ಫೈಂಡ್ ದಿ ಮೀನ್ ಫಾರ್ ದೀಸ್ ಡಾಟಾಸ್ ಯೂಸಿಂಗ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆಥಡ್ ಅನ್ನ ಮೆನ್ಷನ್ ಮಾಡಿ ಕೇಳ್ತಾರೆ. ಓಕೆ, ಹಾಗಾಗಿ ನಿಮ್ಗೆ 3 ಮೆಥಡ್ಸ್ ಕೂಡ ಬರಬೇಕು. 3 ಮೆಥಡ್ ಅಲ್ಲಿ ಕೂಡ ಮೀನ್ ಫೈಂಡ್ ಮಾಡುದು ಹೇಗೆ ಅಂತ ಹೇಳಿ ನಿಮ್ಗೆ ಗೊತ್ತಿರಲೇಬೇಕು. ಎಲ್ಲ ಮೆಥಡ್ಸ್ ಈಸಿ ಇದೆ. ಇಲ್ಲಿ ಹೋಲ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಂತ ಹೇಳಿದ್ರೆ ಡಿಫಿಕಲ್ಟ್ ಅಂತ ಹೇಳಿ ಅನ್ಕೊಳ್ಳೋರು ಇರ್ಬೋದು. ಹಾಗೆ ಅಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಇಸ್ ವೆರಿ ಈಸಿ. ತುಂಬಾ ಈಸಿ ಇದೆ ಚಾಪ್ಟರ್. ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಮ್ಯಾಥಮೆಟಿಕ್ಸ್ ಹಾಗೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಸಬ್ಜೆಕ್ಟ್ ಈಸಿ ಆಗ್ತಾ ಹೋಗ್ತದೆ. ನೀವು ಮ್ಯಾಥ್ಸ್ ಅನ್ನ ಕಲಿಯುವಾಗ ಖುಷಿ ಪಟ್ಟು ಕಲಿತಾ ಇದ್ರೆ, ಖುಷಿಯಿಂದ ಕಲ್ತ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹಾಗೆ ಏನು ವಿಷಯ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಯು ನೀಡ್ ಟು ನೋ ವಾಟ್ ಕಾನ್ಸೆಪ್ಟ್ ಇಸ್.
ಒಂದ್ಸಲ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಈಸಿ ಆಗಿ ನೀವು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫೈಂಡಿಂಗ್ ಮೀನ್. ಓಕೆ, ಅದರಲ್ಲಿ ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೀನ್ ಹಾಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಇಂದ ನಾವು ಮೀನನ್ನ ಫೈಂಡ್ ಮಾಡುವ. ಈಗ ನಾವು ಮೀನನ್ನ ಫೈಂಡ್ ಮಾಡ್ತಿರುವಂತದ್ದು ಇಲ್ಲಿ 3 ಮೆಥಡ್ಸ್ ಅನ್ನ ಡಿಸ್ಕಸ್ ಮಾಡಬೇಕು. ಒಂದೊಂದೇ ಮೆಥಡ್ ಅನ್ನ ಡಿಸ್ಕಸ್ ಮಾಡುವ. ಫಸ್ಟ್ ಗೆ ಲೆಟ್ ಅಸ್ ಡಿಸ್ಕಸ್ ದಿ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಇಂದ ಮೀನನ್ನ ಫೈಂಡ್ ಮಾಡೋದು ಹೇಗೆ ಅಂತ ಹೇಳಿ ಡಿಸ್ಕಸ್ ಮಾಡುವ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಇಂದಾನೆ ಒಂದು ಕ್ವೆಶನ್ ಅನ್ನ ತೆಗಿತಾ ಇದ್ದಾನೆ. ಲೆಟ್ ಮಿ ರೈಟ್ ದಿ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಅನ್ನ CI ಅಂತ ಹೇಳಿ ಬರೀತೇವೆ. ಸೊ ವಿ ಹ್ಯಾವ್ ಕ್ಲಾಸ್ ಇಂಟರ್ವಲ್ 15 to 25, 25 to 35, 35 to 45, 45 to 55, 55 to 65, 65 to 75, 75 to 85. Class intervals ಬರ್ದಾಯ್ತು. Next we have the frequency FI. 15 to 25 class interval ಗೆ ಕೊಟ್ಟಿರುವಂತಹ frequency 6. For the next class interval 11, ಆಮೇಲೆ 7. Next we have 4, 4, 2, 1. 4, 4 ಮತ್ತೆ 2, 1. ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಮೀನನ್ನ ಫೈಂಡ್ ಮಾಡುವಾಗ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿಯ ನಂತರ ಇದು ನಮ್ಗೆ ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ. ಒನ್ಸ್ ವಿ ರೈಟ್ ದಸ್, ಇದು ಫೈಂಡ್ ಆದ ಮೇಲೆ ನಾವು ಕ್ಲಾಸ್ ಮಾರ್ಕ್ ಅನ್ನ ಫೈಂಡ್ ಮಾಡಬೇಕು. ಕ್ಲಾಸ್ ಮಾರ್ಕ್ ಅನ್ನ XI ಅಂತ ಹೇಳಿ ಡಿನೋಟ್ ಮಾಡುವಂತದ್ದು. ಸೊ ವಾಟ್ ಇಸ್ ಕ್ಲಾಸ್ ಮಾರ್ಕ್? ಕ್ಲಾಸ್ ಮಾರ್ಕ್ ಅಂತಂದ್ರೆ XI ಒಂದು ಕ್ಲಾಸ್ ಇಂಟರ್ವಲ್ನ ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತೆ ಲೋವರ್ ಕ್ಲಾಸ್ ಲಿಮಿಟ್ ಅನ್ನ ಆಡ್ ಮಾಡಿ ಅದನ್ನ 2 ಇಂದ ಡಿವೈಡ್ ಮಾಡಬೇಕು. ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2 ಮಾಡ್ಲಿಕ್ಕೆ. ಈಗ ಫಾರ್ ದಿ ಕ್ಲಾಸ್ ಇಂಟರ್ವಲ್ 15 to 25 ಆದ್ರೆ ಇಲ್ಲಿ XI ಫೈಂಡ್ ಮಾಡ್ಲಿಕ್ಕೆ ಅಪ್ಪರ್ ಕ್ಲಾಸ್ ಲಿಮಿಟ್ ಇಸ್ 25 ಹಾಗೆ ಲೋವರ್ ಕ್ಲಾಸ್ ಲಿಮಿಟ್ ಇಸ್ 15 ಡಿವೈಡ್ ಬೈ 2. Okay, 25 plus 15 ಅಂದ್ರೆ 40 divide by 2. 2 ones are 2 20s are. So ಇಲ್ಲಿ XI ಅಂದ್ರೆ 20. ಫಸ್ಟ್ ಕ್ಲಾಸ್ ಇಂಟರ್ವಲ್ ಗೆ XI is 20. ಈಗ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ನೋಡಿ 25 to 35. ಅದಕ್ಕೆ XI ಗೆ you have to do addition of 25 and 35 divided by 2. Okay, 25 plus 35 ಅಂದ್ರೆ 60 by 2. This is equal to 30. ಅದೇ ರೀತಿಯಾಗಿ ಉಳಿದ ಕ್ಲಾಸ್ ಇಂಟರ್ವಲ್ಸ್ ಗೆ 35 to 45 ಅಂದ್ರೆ XI is 40, ಇಲ್ಲಿ XI is 50, 60, 70 ಹಾಗೆ XI is 80. ಓಕೆ, ಈಗ XI ಅನ್ನ ಫೈಂಡ್ ಮಾಡಿ ಆಯ್ತು. FI into XI ಅನ್ನ ಫೈಂಡ್ ಮಾಡಬೇಕು. Now we have to find FI XI. ಜಸ್ಟ್ ಒಂದು ಬಾಕ್ಸ್ ಅನ್ನ ಮಾಡ್ಕೊಳ್ತೇನೆ ಸೊ ದಟ್ ಇನ್ನು ಯಾವುದೇ ಕನ್ಫ್ಯೂಷನ್ ಆಗುವಂತದ್ದು ಬೇಡ. ಈಗ ನಾವು FI XI ಅನ್ನ ಫೈಂಡ್ ಮಾಡಬೇಕು. ಓಕೆ, FI XI ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಇಂಟು XI. ಓಕೆ, ಕ್ಲಾಸ್ ಮಾರ್ಕ್ ಅನ್ನ ಮತ್ತೆ ಫ್ರೀಕ್ವೆನ್ಸಿ ಅನ್ನ ಮಲ್ಟಿಪ್ಲೈ ಮಾಡಿ 6 into 20, 0 ಅನ್ನ ಹಾಗೆ ಬರ್ಕೊಂಡು 6 into 2 ಅಂದ್ರೆ 12. ಓಕೆ, 120. 11 into 3 is 33. ಒಂದು 0 ಇದೆ, 330. 7 into 40, 7 4s are 28. 0. 4 into 50, 0 ಅನ್ನ ಹಾಗೆ ಬರ್ಕೊಂಡು 4 5s are 20, 200. 4 into 60, 240. ಇಲ್ಲಿ 7 into 20, 140. 80 into 1, 80. ಈಗ ಏನ್ ಮಾಡ್ಬೇಕು, ಇಲ್ಲಿರುವಂತಹ ಫ್ರೀಕ್ವೆನ್ಸಿಯನ್ನ ಸಮ್ ಮಾಡಬೇಕು. ಸಮೇಶನ್ FI. ಓಕೆ, ಸಮೇಶನ್ FI ಅಂದ್ರೆ ಇದೆಲ್ಲವನ್ನ ಆಡ್ ಮಾಡ್ತಾ ಹೋಗ್ಬೇಕು. ಸಿ 7 plus 2 9 plus 1 10. ಓಕೆ, 7 9 10, 16 4 20, 31 plus 4 ಅಂದ್ರೆ 35.
ಸೊ ಸಮೇಶನ್ F5 ಇಟ್ ಈಸ್ 35. ಓಕೆ, ಆಡ್ ಮಾಡ್ಕೊಳ್ಳಿ. 35 ಆಯ್ತು. ಸಮೇಶನ್ F5 xi ಅನ್ನ ಮಾಡಿ. ಯಾಕೆ ಇದನ್ನ ಮಾಡ್ತಿರುವ ಅಂತ ಹೇಳಿದ್ರೆ, ಮೀನ್ ಫೈಂಡ್ ಮಾಡ್ಲಿಕ್ಕೆ ನಮ್ಮ ಫಾರ್ಮುಲಾ ಏನಿದೆ, ಮೀನ್ x bar is equal to summation Fi xi divided by summation Fi. ಇದು ನಮ್ಗೆ ಮೀನ್ ಫೈಂಡ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ. ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಫೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ x bar is equal to summation Fi xi divided by summation Fi. Fi xi ಅನ್ನ ಸಮ್ ಮಾಡಿದ್ರೆ summation Fi xi, ಫ್ರೀಕ್ವೆನ್ಸಿಯನ್ನ ಸಮ್ ಮಾಡಿದ್ರೆ summation Fi. ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದು ಎಲ್ಲವೂ 0. ಟೆನ್ಸ್ ಪ್ಲೇಸ್ ಅಲ್ಲಿ 8 + 2 10 + 3 13 + 4 17 17 + 4 21 + 8 29. ಇಲ್ಲಿ 2 ಇದೆ. ಸೊ 2 + 1 3 3 + 3 6 8 10 12 13 1390. This is equal to 1390. 1390. ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡುವ. ಮೀನ್ ಅಂದ್ರೆ x bar is equal to summation Fi xi 1390 divided by summation Fi ಅಂದ್ರೆ 35. ಇದನ್ನ ಈಗ ನಾವು ಸಿಂಪ್ಲಿಫೈ ಮಾಡಬೇಕು. So firstly let us cancel using the table of 5. Okay, 5 7s are 35. ಇಲ್ಲಿ 5 2s are 10. 3 ಅಂದ್ರೆ 39 ಆಯ್ತು. 5 7s are 35. 4 40 5 8s are. Okay, so ಈಗ ಇದು 278 divide by 7. 78 ಅನ್ನ 7 ಇಂದ let us divide. 7 3s are 21. 6 is the remainder. Bring this 8 down. 7 9s are 63. Remainder is 5. Take decimal point. Take 0. Okay. 7 7s are 49. 1. Take 0. 7 1s are 7. 3 is the remainder. Illige division anna stop maduva. So the answer mean is 39.71. Okay. Direct method ಅನ್ನ ಯೂಸ್ ಮಾಡಿಕೊಂಡು ನಾವೀಗ ಮೀನ್ ಅನ್ನ ಫೈಂಡ್ ಮಾಡಿದ್ವಿ. Our mean is 39.71 for this question. Okay. ಈಗ ಡೈರೆಕ್ಟ್ ಮೆಥಡ್ ಆಫ್ ಫೈಂಡಿಂಗ್ ಮೀನ್ ಅನ್ನ ನಾವು ಕಲ್ತಾಯ್ತು. We have two more method. Assumed mean method ಹಾಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್. ಈ ಎರಡು ಮೆಥಡ್ ಅಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಅನ್ನ ತಕೊಂಡು ಯಾವ ರೀತಿಯಾಗಿ ಮೀನ್ ಅನ್ನ ಫೈಂಡ್ ಮಾಡುದು ಅಂತ ಹೇಳಿ ನಾವು ನೋಡ್ತಾ ಹೋಗುವ. ರಿಮೆಂಬರ್ ದಿ ಆನ್ಸರ್. ನಮ್ಗೆ ಈಗ ಬಂದಿರುವಂತಹ ಆನ್ಸರ್ 39.71. ಓಕೆ, ಈಗ ಸೆಕೆಂಡ್ ಮೆಥಡ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸೇಮ್ ಆನ್ಸರ್ ನಮ್ಗೆ ಬರ್ತದೆ. ಲೆಟ್ ಅಸ್ ಸಿ ಹೌ ಯು ವಿಲ್ ಸಾಲ್ವ್ ಇಟ್. ಈಗ ಸೆಕೆಂಡ್ ಮೆಥಡ್ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಆಗ ಸಾಲ್ವ್ ಮಾಡಿದಂತಹ ಕ್ವೆಶ್ಚನ್ ಅನ್ನೇ ತಗೊಂಡಿದ್ದೇನೆ. ಇದಿಷ್ಟು ನಮ್ಗೆ ಬೇಕಾಗಿದೆ. ಅಸ್ಯೂಮ್ಡ್ ಮೀನ್ ಮೆಥಡ್ ಹೆಸರೇ ಹೇಳುವ ಹಾಗೆ ಇಲ್ಲಿ ಇರುವಂತಹ ವ್ಯಾಲ್ಯೂಸ್ ಅಲ್ಲಿ ಓಕೆ ಕ್ಲಾಸ್ ಮಾರ್ಕ್ ನಾವೇನು ಫೈಂಡ್ ಮಾಡಿದ್ದೇವೆ ಅದರಲ್ಲಿ ಒಂದು ವ್ಯಾಲ್ಯೂವನ್ನ ಮೀನ್ ಅಂತ ಹೇಳಿ ವಿ ಶುಡ್ ಅಸ್ಯೂಮ್. ನಾವು ಅದನ್ನ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಬೇಕು. ಓಕೆ, ನಮ್ಗೆ ಕ್ವೆಶ್ಚನ್ ಅಲ್ಲಿ xi ಕೊಟ್ಟಿರುವುದಿಲ್ಲ. ದೇ ವಿಲ್ ಬಿ ಗಿವಿಂಗ್ ಅಸ್ ಓನ್ಲಿ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ. ಓಕೆ, xi ವ್ಯಾಲ್ಯೂ ಅಂದ್ರೆ ಕ್ಲಾಸ್ ಮಾರ್ಕ್ ಈಗಾಗಲೇ ಹೇಗೆ ಫೈಂಡ್ ಮಾಡುದು ಅಂತ ನಾನು ನಿಮ್ಗೆ ತಿಳಿಸಿದ್ದೇನೆ. ನೆನಪಿದೆ ಅಲ್ವಾ? ಏನ್ ಮಾಡ್ತೇವೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್. ಕ್ಲಾಸ್ ಇಂಟರ್ವಲ್ ನ ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಅನ್ನ ಆಡ್ ಮಾಡಿ 2 ಇಂದ ಡಿವೈಡ್ ಮಾಡ್ತೇವೆ. ದಟ್ ಗಿವ್ಸ್ ಅಸ್ ಕ್ಲಾಸ್ ಮಾರ್ಕ್. ಈಗ ಈ ಕ್ಲಾಸ್ ಮಾರ್ಕಿನ ವ್ಯಾಲ್ಯೂ ಅಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಅನ್ನ ಮೀನ್ ಅಂತ ನಾವೇ ಅಸ್ಯೂಮ್ ಮಾಡುವಂಥದ್ದು. ಓಕೆ, ಅಸ್ಯೂಮ್ಡ್ ಮೀನ್ ಅದನ್ನ ಎ ಅಂತ ಹೇಳಿ ಡಿನೋಟ್ ಮಾಡ್ತೇವೆ. ಅಸ್ಯೂಮ್ಡ್ ಮೀನ್ ಎ. ಓಕೆ, ಈಗ ಈ ವ್ಯಾಲ್ಯೂಸ್ ನೋಡಿ 20 30 40 50 60 70 80 ಇಷ್ಟು ವ್ಯಾಲ್ಯೂಸ್ ಅಲ್ಲಿ ಎನಿ ಆಫ್ ದಿ ವ್ಯಾಲ್ಯೂ ಯು ಕ್ಯಾನ್ ಚೂಸ್ ಇಟ್ ಆಸ್ ಅಸ್ಯೂಮ್ಡ್ ಮೀನ್. ಯಾವುದನ್ನಾದ್ರೂ ತಕೊಳ್ಬಹುದು. ಸೊ ನಾವೇನ್ ಮಾಡುವ, ಇದರಲ್ಲಿ ಮಿಡಲ್ ಅಲ್ಲಿ ಬರುವಂತಹ ವ್ಯಾಲ್ಯೂ ಅನ್ನ ಮೀನ್ ಅಂತ ಅಸ್ಯೂಮ್ ಮಾಡುವ. ಸೊ ಇಲ್ಲಿ
50 ಅನ್ನ ಕನ್ಸಿಡರ್ ಮಾಡಿದ್ರೆ ಕೆಳಗೆ 3 ರೀಡಿಂಗ್ ಇದೆ, ಮೇಲೆ 3 ವ್ಯಾಲ್ಯೂಸ್ ಇದೆ. ಸೊ ಇಲ್ಲಿ ನಾನು 50 ಅನ್ನ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ತಾ ಇದ್ದೇನೆ. ಓಕೆ, 50 ಅನ್ನ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡಿದ ನಂತರ ವಿ ಹ್ಯಾವ್ ಟು ಫೈಂಡ್ ಡಿ ಐ. ಡಿ ಐ ಅಂದ್ರೇನು? ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ ಐ ಮೈನಸ್ ಎ. ಕ್ಲಾಸ್ ಮಾರ್ಕ್ ಇಂದ ನಾವು ಅಸ್ಯೂಮ್ ಮಾಡಿದಂತಹ ಮೀನ್ ಅನ್ನ ಸಬ್ಟ್ರಾಕ್ಟ್ ಮಾಡಿ ಬಂದ ವ್ಯಾಲ್ಯೂ ಡಿ ಐ. ಅದನ್ನ ನಾವಿಲ್ಲಿ ಬರ್ಕೊಳ್ಬೇಕು. ಓಕೆ, ಸೊ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೇನೆ. ಈಗ ಫಸ್ಟ್ ಕ್ಲಾಸ್ ಇಂಟರ್ವಲ್ ಗೆ ಎಕ್ಸ್ ಐ ಇಸ್ 20 ಮೈನಸ್ ಎ ಅಂತ ಹೇಳಿದ್ರೆ ನಾವು ಅಸ್ಯೂಮ್ ಮಾಡಿರುವಂತಹ ಮೀನ್ ದಟ್ ಇಸ್ 50. 20 ಮೈನಸ್ 50 ಅಂದ್ರೆ ಮೈನಸ್ 30. ಓಕೆ, ಸೊ ಇಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವಲ್ ಗೆ ಡಿ ಐ ಇಸ್ ಮೈನಸ್ 30. ಅದೇ ರೀತಿ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ಗೆ ಎಕ್ಸ್ ಐ ಇಸ್ 30 ಮೈನಸ್ 50 ಇಟ್ ಇಸ್ ಮೈನಸ್ 20. ಮೈನಸ್ ಬಂದ್ರೆ ಮೈನಸ್ ಸೈನ್ ಅನ್ನು ಇನ್ಕ್ಲೂಡ್ ಮಾಡಿಯೇ ಬರಿಬೇಕು. ಓಕೆ, ಸೆಕೆಂಡ್ ವ್ಯಾಲ್ಯೂ ಇರುವಂತದ್ದು 30 ಮೈನಸ್ 50 ಅಂದ್ರೆ ಮೈನಸ್ 20. ಉಳಿದಿರುವ ವ್ಯಾಲ್ಯೂಸ್ ಅನ್ನು ನಾನು ಡೈರೆಕ್ಟ್ ಆಗಿ ಬರಿತಾ ಹೋಗ್ತೇನೆ. ಈಗ ಇಲ್ಲಿ ಡಿ ಐ ಬೇಕು. ಡಿ ಐ ಇಸ್ ನಥಿಂಗ್ ಬಟ್ ಎಕ್ಸ್ ಐ ಮೈನಸ್ ಎ. ಡಿ ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ. ಓಕೆ, ಈಗ 40 ಮೈನಸ್ 50 ಅಂದ್ರೆ ಮೈನಸ್ 10. 50 ಮೈನಸ್ 50 0. 60 ಮೈನಸ್ 50 ಅಂದ್ರೆ 10. 70 ಮೈನಸ್ 50 ಅಂದ್ರೆ 20. 80 ಮೈನಸ್ 50 ಅಂದ್ರೆ 30. ಡಿ ಐ ಅನ್ನ ಫೈಂಡ್ ಮಾಡಿದ್ವಿ. ಡಿ ಐ ಫೈಂಡ್ ಮಾಡಿ ಆದ್ಮೇಲೆ ನಾವು ಎಫ್ ಐ ಮತ್ತೆ ಡಿ ಐ ಅನ್ನ ಫೈಂಡ್ ಮಾಡಿದ್ವಿ. ಪ್ರೀವಿಯಸ್ಲಿ ಎಫ್ ಐ ಎಕ್ಸ್ ಐ ಫೈಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ಎಫ್ ಐ ಡಿ ಐ ಅನ್ನ ಫೈಂಡ್ ಮಾಡ್ಬೇಕು. ಯಾಕೆ ಎಕ್ಸ್ ಐ ಡಿ ಐ ಅಂತ ಹೇಳಿದ್ರೆ ನಾವು ಯೂಸ್ ಮಾಡುವಂತಹ ಫಾರ್ಮುಲಾ ಬರ್ಕೊಳ್ಳಿ. ಮೀನ್ ಅಂದ್ರೆ ಎಕ್ಸ್ ಬಾರ್ ದಟ್ ಇಸ್ ಈಕ್ವಲ್ ಟು, ಇಲ್ಲಿ ನಾವು ಅಸ್ಯೂಮ್ ಮಾಡಿದಂತಹ ಮೀನ್ ಅನ್ನ ಆಡ್ ಮಾಡ್ತೇವೆ. ಸೊ ಇಟ್ ಇಸ್ ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಇದು ನಮ್ಮ ಫಾರ್ಮುಲಾ. ಓಕೆ, ಮೀನ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡುವಂತಹ ಫಾರ್ಮುಲಾ ಇನ್ ದಿ ಅಸ್ಯೂಮ್ಡ್ ಮೀನ್ ಮೆಥಡ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಈಗ ಎಫ್ ಐ ಡಿ ಐ ಅನ್ನ ಫೈಂಡ್ ಮಾಡಬೇಕು. ಎಫ್ ಐ ಅಂದ್ರೆ 6, ಡಿ ಐ ಅಂದ್ರೆ ಮೈನಸ್ 30. ಓಕೆ, 6 ಇಂಟು ಮೈನಸ್ 30 ಆನ್ಸರ್ ಮೈನಸ್ ಅಲ್ಲಿ ಬರ್ತದೆ. 6 ಇಂಟು 3 ಇಸ್ 18. 0 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 180 ಆಯ್ತು. 11 ಇಂಟು ಮೈನಸ್ 20 ಅಂದ್ರೆ ಮೈನಸ್ 220. 7 ಇಂಟು ಮೈನಸ್ 10 ಮೈನಸ್ 70. 4 ಇಂಟು 0 0. 4 ಇಂಟು 10 40. ಸೊ ಕೇರ್ಫುಲ್ ಆಗಿರಿ, ಮಲ್ಟಿಪ್ಲೈ ಮಾಡುವಾಗ ಎಫ್ ಐ ಮತ್ತೆ ಡಿ ಐ ಅನ್ನೇ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಐ ಅನ್ನ ಅಲ್ಲ. 2 ಇಂಟು 20 ದಟ್ ಇಸ್ 40. 30 ಇಂಟು 1 ಇಸ್ 30. 30 ಇಂಟು 1 30. ಈಗ ನಾವು ಎಫ್ ಐ ಡಿ ಐ ಅನ್ನ ಆಡ್ ಮಾಡಬೇಕು. ಸೊ ವಿ ಹ್ಯಾವ್ ಸಮೇಷನ್ ಎಫ್ ಐ ಡಿ ಐ. ಸಮೇಷನ್ ಎಫ್ ಐ ಈಗಾಗಲೇ ಮಾಡಿ ಆಗಿದೆ. ಓಕೆ, ಸೊ ಈಗ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಎಲ್ಲ 0 ಉಂಟು, ಆಡ್ ಮಾಡಿ 0 ಬರೀರಿ. ಹಾಗೆ ಇಲ್ಲಿ 8 ಪ್ಲಸ್ 2 10, 10 ಪ್ಲಸ್ 2 17, ಪ್ಲಸ್ 4 21, 25, 28 ಅಲ್ವಾ? ಸರಿಯಾ? ನೋ. ಯಾಕೆ? ಹಿಯರ್ ವಿ ಹ್ಯಾವ್ ಮೈನಸ್ ಸೈನ್, ಹಿಯರ್ ವಿ ಹ್ಯಾವ್ ಪಾಸಿಟಿವ್ ನಂಬರ್ಸ್. ಓಕೆ, ಮೈನಸ್ ಮೈನಸ್ ಇರುವುದನ್ನ ಫಸ್ಟ್ ಗೆ ಆಡ್ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ 0. 8 ಪ್ಲಸ್ 2 10, ಪ್ಲಸ್ 7 17, 0, 17 is 7, 1 in hand, 2 plus 1 3 plus 1 4, minus 470. Plus ಅಲ್ಲಿ ಇರುವಂತದ್ದು 0, 40, 40, 30. Okay, 40, 40, 80, 80 plus 30, 110. Plus 110 ಇರುವಂತದ್ದು. ಸೊ ಬಿಗ್ಗರ್ ನಂಬರ್ ಮೈನಸ್ ಅಲ್ಲಿ ಇರುವಂತದ್ದು. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಡೂ ದಿ ಸಬ್ಟ್ರಾಕ್ಷನ್. 0, 7 minus 1 is 6, 4 minus 1 is 3. Minus 360. Summation FIDI ಬಂದು minus 360. Summation FI is 35. ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ.
mean x bar is equal to a andre assumed mean that is 50 plus summation fidi minus 360 divided by summation fi 35. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳುವ. ನಾನು ಇಲ್ಲಿ 5 ಟೇಬಲ್ ಯೂಸ್ ಮಾಡ್ತೇನೆ. 5 7s are 35, 5 7s are 35, 5 2s are 10. ಓಕೆ, ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ಸೊ ವಿ ಹ್ಯಾವ್ 50 minus 72 divide by 7 that is equal to 50 minus. ಈಗ 72 ಅನ್ನ 7 ಇಂದ ಡಿವೈಡ್ ಮಾಡಬೇಕು. Let me do it here. Okay. 7 ones are 7, 0, 2 ಅನ್ನ 7 ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. So I have to put a 0 here. So now take a decimal point. ಇದೀಗ 20 ಆಯ್ತು. Okay. 7 2s are 14. 6 is the remainder, take a 0. 8s are 56. 4 is the remainder, take another 0. 7 5s are 35. 5 is the remainder. So ಇಲ್ಲಿಗೆ ಸ್ಟಾಪ್ ಮಾಡುವ. ಈಗ 10.285 ಬಂದಿದೆ. ರೌಂಡ್ ಆಫ್ ಮಾಡಿ. I will write this as 10.29. 50 minus 10.29. Let us do the subtraction. 50.00 minus 10.29. So ಇಲ್ಲಿ 10 9 9 4. 10 ಇಂದ 9 minus ಮಾಡಿದ್ರೆ 1. 9 minus 2 is 7. 9 minus 0 is 9. 4 minus 1 is 3. 39.71. Exactly this is the answer that we have got by using direct method. Direct method ಅನ್ನು ಯೂಸ್ ಮಾಡಿಕೊಂಡು ಮೀನ್ ಅನ್ನ ಫೈಂಡ್ ಮಾಡಿದದ್ದು ಕೂಡ ನಮ್ಗೆ ಇದೇ ಆನ್ಸರ್ ಬಂದಿತ್ತು. ಹಾಗಾಗಿ ನೀವು ಯಾವ ಮೆಥಡ್ ಯೂಸ್ ಮಾಡಿದ್ರು ಕೂಡ ಸಿಗುವಂತಹ ಆನ್ಸರ್ ಸೇಮ್ ಇರ್ತದೆ. ಹಾಗಿದ್ರೆ ಡೈರೆಕ್ಟ್ ಮೆಥಡ್ ಮತ್ತೆ ಅಸ್ಯೂಮ್ಡ್ ಮೀನ್ ಮೆಥಡ್ ಗೆ ಡಿಫರೆನ್ಸ್ ಏನು? ಅದಕ್ಕಿಂತ ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಸಿಂಪ್ಲಿಫೈ ಆಗಿದೆ. ಓಕೆ, ಸ್ಟೆಪ್ ಡಿವಿಷನ್ ಮೆಥಡ್ ಗೆ ಹೋದ್ರೆ ಅದು ಇನ್ನೂ ಈಸಿ. ಕ್ಯಾಲ್ಕುಲೇಷನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ದೊಡ್ಡ ದೊಡ್ಡ ನಂಬರ್ಸ್ ಅನ್ನ ಯೂಸ್ ಮಾಡುವಂತಹ ನೆಸೆಸಿಟಿ ಇಲ್ಲ. ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿ ಸ್ಮಾಲ್ ನಂಬರ್ಸ್. ಓಕೆ, ಸೊ ಇದು ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ನಾವೇನ್ ಮಾಡಿದ್ವಿ, ಒಂದು ಕ್ಲಾಸ್ ಮಾರ್ಕ್ ಏನಿದೆ ಅದನ್ನ ನಾವು ಮೀನ್ ಆಗಿ ಅಸ್ಯೂಮ್ ಮಾಡಿದ್ವಿ. ಅದನ್ನ ಮೀನ್ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಕ್ಲಾಸ್ ಮಾರ್ಕ್ ಇಂದ ಅಸ್ಯೂಮ್ಡ್ ಮೀನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡು ಡಿ ಐ ಅನ್ನ ಫೈಂಡ್ ಮಾಡಿದ್ವಿ. FIDI ಫೈಂಡ್ ಮಾಡಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೇವೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಮೆಥಡ್. ಆನ್ಸರ್ ನಮ್ಗೆ ಸೇಮ್ ಬಂದಿದೆ. ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಡಿಸ್ಕಸ್ ಮಾಡುವ. ಈಗ ಥರ್ಡ್ ಮೆಥಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನಮ್ಗೆ ಸಿಗುವಂತ ಆನ್ಸರ್ ಸೇಮ್. ಆದ್ರೆ ಡಿಫರೆನ್ಸ್ ಬರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ, ಲಾಸ್ಟ್ ಗೆ ನಾವು ಮಲ್ಟಿಪ್ಲೈ ಮಾಡಬೇಕಾದಂತಹ ನಂಬರ್ ಸಣ್ಣದಾಗಿ ಹೋಗ್ತದೆ. ಸೊ ಇಲ್ಲಿ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಮಾಡಿದ ಹಾಗೆ ಫಸ್ಟ್ ನಾವೊಂದು ಮೀನ್ ಅನ್ನ ಅಸ್ಯೂಮ್ ಮಾಡಬೇಕು. ಇಲ್ಲಿ ಅಸ್ಯೂಮ್ಡ್ ಮೀನ್ ಆಗ ನಾವು ತಗೊಂಡ ಹಾಗೆ a is equal to 50 ಅಂತ ಹೇಳಿ ತಗೊಳ್ತೇನೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕ್ವೆಶನ್ ಅಲ್ಲಿ ನಮ್ಗೆ ಕೊಡುವಂತದ್ದು ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಮಾತ್ರ. ಇಲ್ಲಿ XI ವ್ಯಾಲ್ಯೂ ಅಂದ್ರೆ ಕ್ಲಾಸ್ ಮಾರ್ಕ್ ಅದನ್ನ ನಾವೇ ಫೈಂಡ್ ಮಾಡಬೇಕು. ಫೈಂಡ್ ಮಾಡಿದಂತಹ ಕ್ಲಾಸ್ ಮಾರ್ಕ್ ಅಲ್ಲಿ ಒಂದು ನಂಬರ್ ಅನ್ನ ನಾವು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡುವಂತದ್ದು. ಅದಾದ ಮೇಲೆ ನಾವು ಡಿವಿಯೇಷನ್ ಅನ್ನ ಫೈಂಡ್ ಮಾಡಬೇಕು. DI is XI minus A. ಓಕೆ, ಡಿವಿಯೇಷನ್ ಅನ್ನು ಫೈಂಡ್ ಮಾಡುವ. ಸೊ ಈಗಾಗಲೇ ಮಾಡಿದ ಹಾಗೆ XI ಅಂದ್ರೆ ದಿಸ್ ಕ್ಲಾಸ್ ಮಾರ್ಕ್, A ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನ್. ಸೊ 20 minus 50 ಅಂದ್ರೆ minus 30. 30 minus 50 minus 20. 40 minus 50 ಅಂದ್ರೆ minus 10. 50 minus 50 ಅಂದ್ರೆ 0. 60 minus 50 ಅಂದ್ರೆ 10. 70 minus 50 ಅಂದ್ರೆ 20. 80 minus 50 ಅಂದ್ರೆ 30. ಸೊ DI ಅನ್ನ ಫೈಂಡ್ ಮಾಡಿದ್ವಿ. ಇದಾದ ನಂತರ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ನಾವು UI ಅನ್ನ ಫೈಂಡ್ ಮಾಡ್ಬೇಕು. ಓಕೆ, UI ಅಂತ ಹೇಳಿದ್ರೆ ದಟ್ ಈಸ್ ದ ಡಿವಿಯೇಷನ್ ಅಂದ್ರೆ XI minus A divided by H. ಇಲ್ಲಿ H ಅಂತ ಹೇಳಿದ್ರೆ
ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಸೈಜ್. ಇದನ್ನ ಫೈಂಡ್ ಮಾಡ್ಲಿಕ್ಕೆ ನಾವೇನ್ ಮಾಡುವಂತದ್ದು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್. ಸೊ ಇಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ಅಂದ್ರೆ 25 ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಅಂದ್ರೆ 15. ಸೊ 15 ಮೈನಸ್ 25 ಮೈನಸ್ 15 ಅಂದ್ರೆ 10. ಸೊ ಅದು ಎಲ್ಲ ಕ್ಲಾಸ್ ಇಂಟರ್ವಲ್ ಗೆ ಕೂಡ ಸೇಮ್ ಇರಬೇಕು. ಕ್ಲಾಸ್ ಸೈಜ್ ಇಲ್ಲಿ ನೋಡಿ 35 ಮೈನಸ್ 25 ಅಂದ್ರೆ 10. ಯಾವುದೇ ಕ್ಲಾಸ್ ಇಂಟರ್ವಲ್ ಗೆ ಚೆಕ್ ಮಾಡಿದ್ರು ನಮಗೆ ಕ್ಲಾಸ್ ಸೈಜ್ ಸೇಮ್ ಬರ್ತದೆ. ಓಕೆ, ಸೇಮ್ ಬರಬೇಕು. ಡಿ ಐ ಆದ್ಮೇಲೆ ವಿ ಹ್ಯಾವ್ ಟು ಫೈಂಡ್ ಇಸ್ ಯು ಐ ಅಲ್ವಾ. ಈಗ ಯು ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ ಡಿವೈಡ್ ಬೈ ಹೆಚ್. ಎಕ್ಸ್ ಐ ಮೈನಸ್ ಎ ಅಂದ್ರೆ ಇಲ್ಲಿ ಮೈನಸ್ 30 ಡಿವೈಡ್ ಬೈ ಹೆಚ್ ಅಂದ್ರೆ 10. 0 0 ಕ್ಯಾನ್ಸಲ್ ಆಗಿ ಉಳಿಯುವಂತದ್ದು ಮೈನಸ್ 3. ಹಾಗೆ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ತಗೊಂಡ್ರೆ ಮೈನಸ್ 20 ಡಿವೈಡೆಡ್ ಬೈ 10. ಇಲ್ಲಿ ಮೈನಸ್ 2 ಇಸ್ ದಿ ಆನ್ಸರ್. ಸೊ ಈಗ ಅದನ್ನ ಬರೆಯುವ. ಡಿ ಐ ಇದಾದ ನಂತರದ ಕಾಲಮ್ ಅಲ್ಲಿ ವಿ ಹ್ಯಾವ್ ಟು ರೈಟ್ ಯು ಐ. ಓಕೆ, ಯು ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಆನ್ಸರ್ ಅನ್ನ ಮಾತ್ರ ಇಲ್ಲಿ ಬರೀತಾನೆ. ಸೊ ಯು ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ ಬೈ ಹೆಚ್ ಅಂದ್ರೆ ಇದು ನಥಿಂಗ್ ಬಟ್ ಡಿ ಐ ಬೈ ಹೆಚ್. ಓಕೆ, ಮೈನಸ್ 30 ಬೈ 10 ಅಂದ್ರೆ ಮೈನಸ್ 3, ಮೈನಸ್ 20 ಬೈ 10 ಅಂದ್ರೆ ಮೈನಸ್ 2, ಮೈನಸ್ 10 ಬೈ 10 ಮೈನಸ್ 1, 0 ಬೈ 10 0, 10 by 10 is 1, 20 by 10 is 2, 30 by 10 is 3. ಓಕೆ, ಯು ಐ ಫೈಂಡ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಫೈಂಡ್ ಮಾಡಬೇಕಾಗಿರುವಂತದ್ದು ಎಫ್ ಐ ಇಂಟು ಯು ಐ. ಎಫ್ ಐ ಯು ಐ. ಈಗ ಫಾರ್ಮುಲಾವನ್ನ ಫಸ್ಟ್ ಗೆ ಬರ್ಕೊಳ್ತೇನೆ. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮೀನ್ ಫೈಂಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡುವಂತಹ ಫಾರ್ಮುಲಾ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇಂಟು ಹೆಚ್. ಓಕೆ, ದಿಸ್ ಇಸ್ ದಿ ಫಾರ್ಮುಲಾ ಮೀನ್ ಫೈಂಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡಬೇಕಾಗಿರುವಂತದ್ದು. ಓಕೆ, ಈಗ ಎಫ್ ಐ ಯು ಐ ಅನ್ನ ಫೈಂಡ್ ಮಾಡಿಕೊಂಡು ಸಮೇಷನ್ ಎಫ್ ಐ ಯು ಐ ಫೈಂಡ್ ಮಾಡುವ. ಅದಾದ್ಮೇಲೆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮೀನನ್ನ ಫೈಂಡ್ ಮಾಡುವ. ಎಫ್ ಐ ಇಲ್ಲಿದೆ, ಯು ಐ ಇಲ್ಲಿದೆ. 6 ಇಂಟು ಮೈನಸ್ 3 ಮೈನಸ್ 18, 11 ಇಂಟು ಮೈನಸ್ 2 ಮೈನಸ್ 22, 7 ಇಂಟು ಮೈನಸ್ 1 ಮೈನಸ್ 7, 4 ಇಂಟು 0 0, 4 ಇಂಟು 1 is 4, 4 into 0 0, 4 into 1 is 4, 2 into 2 is 4, 1 into 3 is 3. ಈಗ ನಾವು ಫೈಂಡ್ ಮಾಡಬೇಕಾಗಿರುವಂತದ್ದು ಸಮೇಷನ್ ಎಫ್ ಐ ಯು ಐ ಅಂದ್ರೆ ಇದೆಲ್ಲವನ್ನ ಆಡ್ ಮಾಡಬೇಕು. ಮೈನಸ್ ಮೈನಸ್ ಇರೋದನ್ನ ಒಟ್ಟಿಗೆ ಆಡ್ ಮಾಡಿ, ಪ್ಲಸ್ ಪ್ಲಸ್ ಇರೋದನ್ನ ಒಟ್ಟಿಗೆ ಆಡ್ ಮಾಡ್ಕೊಳ್ಳಿ. ಮೈನಸ್ 18 ಮೈನಸ್ 22 ಮೈನಸ್ 7 ಆಡ್ ಮಾಡಿದ್ರೆ 8 to 10, 17 minus 47. Okay, minus 47. ಇದನ್ನ ಆಡ್ ಮಾಡಿದ್ರೆ you will get 4 4 8 plus 3 11. When you add this you will get 11. Okay, minus 47 plus 11 ಅನ್ನ ನೀವು ಆಡ್ ಮಾಡಬೇಕಾಗಿರುವಂತದ್ದು. minus 47 plus 11 ಅಂದ್ರೆ minus 36. ಓಕೆ, ಈಗ ಇದನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡುವ. ಮೀನ್ ಇಸ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್ ಅಂದ್ರೆ ಎ ದಟ್ ಇಸ್ 50 ಪ್ಲಸ್ ಸಮೇಷನ್ ಎಫ್ ಐ ಯು ಐ ಅಂದ್ರೆ ಮೈನಸ್ 36 ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂದ್ರೆ 35 ಇಂಟು ಹೆಚ್ ಕ್ಲಾಸ್ ಸೈಜ್ ಅದು 10. ಈಗ 50 plus into minus is minus 36 into 10 andre 360 divided by 35. Silly 50 minus simplification 5 7s are 35, 5 72s are 360. 7 anna 7 inda 72 anna divide ಮಾಡಿ
7 ones are 7, 2, 0. Take a decimal point. 7 2s are 14. 6, take a 0. 8s are 56. 4. 5s are 35. 5 is the remainder. Idu 10.29. Okay. Subtraction ಮಾಡಿ 50 minus 10.29. 1, 7, 39.71. So mean is 39.71. ಸೊ 3 ಮೆಥಡ್ ಅಲ್ಲಿ ಕೂಡ ಸಾಲ್ವ್ ಮಾಡುವಾಗ ನಮಗೆ ಸಿಕ್ಕಿರುವಂತದ್ದು ಸೇಮ್ ಆನ್ಸರ್. ಸೊ ಯಾವುದೇ ಮೆಥಡ್ ಅನ್ನ ಯೂಸ್ ಮಾಡಬಹುದು, ಆನ್ಸರ್ ಸಿಗುವಂತದ್ದು ಸೇಮ್. ಬಟ್ ವಾಟ್ ಐ ಫೀಲ್ ಈಸ್ ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ನಮಗೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಓಕೆ ಅಂದ್ರೆ ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು FI ಇಂಟು XI ಮಾಡುವಾಗ ದೊಡ್ಡ ದೊಡ್ಡ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೇವೆ. ಆದ್ರೆ ಇಲ್ಲಿ ನೋಡಿ ಫೈನಲ್ ರಿಸಲ್ಟ್ ಅಲ್ಲಿ ನಾವು ಮಲ್ಟಿಪ್ಲೈ ಮಾಡಬೇಕಾದಂತೂ FI ಮತ್ತೆ UI. ಸ್ಮಾಲ್ ನಂಬರ್ಸ್ ಮಲ್ಟಿಪ್ಲಿಕೇಶನ್ ಈಸಿ, ಹಾಗೆ ಅಡಿಷನ್ ಕೂಡ ಈಸಿಯಾಗಿ ಮಾಡಬಹುದು. ಸೊ ಈಗ ನಿಮ್ಮ ಚಾಯ್ಸ್ ಅಲ್ಲಿ ಇದ್ರೆ ಮೆಥಡ್ ನಿಮ್ಗೆ ಯಾವ್ದು ಈಸಿ ಆಗ್ತದೋ ಆ ಮೆಥಡ್ ಅನ್ನ ನೀವು ಯೂಸ್ ಮಾಡಿ. ಬಟ್ ಇಟ್ ಇಸ್ ಕಂಪಲ್ಸರಿ ದಟ್ ಯು ಹ್ಯಾವ್ ಟು ಲರ್ನ್ ಆಲ್ ದಿ 3 ಮೆಥಡ್ಸ್. ಎಲ್ಲಾ 3 ಮೆಥಡ್ ಗಳನ್ನ ನೀವು ಕಲಿಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಅವರೇ ಕ್ವೆಶನ್ ಕೊಡುವಾಗ್ಲೇ ಕೊಟ್ಟಿರ್ತಾರೆ ಯಾವ ಮೆಥಡ್ ಅನ್ನ ನೀವು ಯೂಸ್ ಮಾಡಿಕೊಂಡು ಮೀನನ್ನ ಫೈಂಡ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ 3 ಮೆಥಡ್ಸ್ ಕೂಡ ಈಸಿ ಇದೆ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ನೀವು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲದಿದ್ರೆ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಮಿಸ್ಟೇಕ್ ಆಗುವ ಚಾನ್ಸಸ್ ಇರ್ತದೆ. ಓಕೆ, ಸೊ ಈಗ ಮೀನ್ ಫೈಂಡ್ ಮಾಡ್ಲಿಕ್ಕೆ 3 ಮೆಥಡ್ ಅನ್ನ ಕಲ್ತ್ವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಲರ್ನ್ ಯಾವ ರೀತಿಯಾಗಿ ಮೋಡ್ ಮತ್ತು ಮೀಡಿಯನ್ ಅನ್ನ ಫೈಂಡ್ ಮಾಡಬಹುದು ಅಂತ ಹೇಳಿ. ನಾವ್ ಲೆಟ್ ಅಸ್ ಡಿಸ್ಕಸ್ ಮೋಡ್ ಫಾಲೋಡ್ ಬೈ ಮೀಡಿಯನ್. ಮೋಡ್ ಅನ್ನ ಫೈಂಡ್ ಮಾಡುವ ಮೆಥಡ್ ಅನ್ನ ಡಿಸ್ಕಸ್ ಮಾಡುವ. ಇಲ್ಲಿ ಮೊದಲಿಗೆ ಒಂದು ಕ್ವೆಶನ್ ಅನ್ನು ತಗೊಳ್ತೇನೆ. ಸೊ ವಿ ಹ್ಯಾವ್ ಕ್ಲಾಸ್ ಇಂಟರ್ವಲ್ 5 to 15, 15 to 25, 25 to 35, 35 to 45, 45 to 55, 55 to 65, 55 to 65. ಇದು ಕ್ಲಾಸ್ ಇಂಟರ್ವಲ್. ಹಾಗೆ ಫ್ರೀಕ್ವೆನ್ಸಿ FI 6, 11, 21, 23, 14, 5. ಓಕೆ, ಸೊ ಯಾವ ರೀತಿಯಾಗಿ ಕೊಟ್ಟಿರುವಂತಹ ಡಾಟಾಕ್ಕೆ ಮೋಡ್ ಅನ್ನ ಫೈಂಡ್ ಮಾಡಬಹುದು ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗುವ. ಸೊ ಮೊದಲನೇದಾಗಿ ಮೋಡ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಬೇಕಾದಂತಹ ಫಾರ್ಮುಲಾ ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 minus F0 divided by 2F1 minus F0 minus F2 into H. Okay, this is the formula. Mode is equal to L plus F1 minus F0 divided by 2F1 minus F0 minus F2 into H. So ಇಲ್ಲಿ ಈ ವ್ಯಾಲ್ಯೂಸ್ L, F1, F0, F2 ಫೈಂಡ್ ಮಾಡಬೇಕಿದ್ರೆ ನಮ್ಗೆ ಮೊದಲಿಗೆ ಮೋಡಲ್ ಕ್ಲಾಸ್ ಅನ್ನ ನಾವು ಫೈಂಡ್ ಮಾಡಬೇಕು. ಮೋಡ್ ಅಂತ ಹೇಳಿದ್ರೆ ನಾನೀಗ ವಿಡಿಯೋದ ಬಿಗಿನಿಂಗ್ ಅಲ್ಲೇ ಹೇಳಿದೆ, ದಟ್ ಇಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಮೋಡಲ್ ಕ್ಲಾಸ್ ಅನ್ನ ಫೈಂಡ್ ಮಾಡುವಾಗ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸ್ ಇಂಟರ್ವಲ್ ನ ಮೋಡಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡುದು. ಫ್ರೀಕ್ವೆನ್ಸಿಯನ್ನ ಚೆಕ್ ಮಾಡಿದ್ರೆ 23 ಇಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ನಾವು ಈ ಕ್ಲಾಸ್ ಇಂಟರ್ವಲ್ 35 to 45 ಇದನ್ನ ಮೋಡಲ್ ಕ್ಲಾಸ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಈಸ್ ಮೋಡಲ್ ಕ್ಲಾಸ್. ಹೇಗೆ ಮೋಡಲ್ ಕ್ಲಾಸ್ ಅನ್ನ ಫೈಂಡ್ ಮಾಡಿದ್ದು? ಬೈ ಅಬ್ಸರ್ವಿಂಗ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ.
ಸೊ ಇದಕ್ಕೆ ಬಾಕ್ಸ್ ಅನ್ನು ಹಾಕೊಳ್ತೇನೆ. ಓಕೆ, ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ನಮ್ಗೆ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸಿಯನ್ನು ಅಬ್ಸರ್ವ್ ಮಾಡಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸ್ ಅನ್ನ ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ಕರಿತೇವೆ. ಈಗ ಫಾರ್ಮುಲಾಕ್ಕೆ ಬನ್ನಿ. ಇಲ್ಲಿ ಎಲ್ ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ಇಲ್ಲಿದೆ, ಅದರ ಲೋವರ್ ಲಿಮಿಟ್ ದಟ್ ಇಸ್ 35. ಓಕೆ, ಸೊ ಇಲ್ಲೇ ಬರ್ಕೊಳ್ಳುವ, ಎಲ್ ಇಸ್ 35 ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಓಕೆ, ಈಗ F1 ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮಾಡೆಲ್ ಕ್ಲಾಸ್. ಸೊ ಇಲ್ಲಿ 23 ಏನಿದೆ, ದಿಸ್ ಈಸ್ F1 ಮಾಡೆಲ್ ಕ್ಲಾಸಿನ ಫ್ರೀಕ್ವೆನ್ಸಿ. F0 ಅಂತ ಹೇಳಿದ್ರೆ ಮಾಡೆಲ್ ಕ್ಲಾಸಿನ ಫ್ರೀಕ್ವೆನ್ಸಿಯ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ, ಅದರ ಹಿಂದಿನ ಫ್ರೀಕ್ವೆನ್ಸಿ ಇದು F0. ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಅದರ ನೆಕ್ಸ್ಟ್ ಕ್ಲಾಸಿನ ಫ್ರೀಕ್ವೆನ್ಸಿಯನ್ನ F2 ಅಂತ ಹೇಳಿ ಕರೀತಾರೆ. ಓಕೆ, ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್, F1 is the frequency of the model class, F0 frequency of the class preceding the model class, F2 is frequency of the class succeeding the model class. So ಇಲ್ಲಿ F1 ಅಂದ್ರೆ 23, F0 ಅಂದ್ರೆ 21, ಹಾಗೆ F2 ಅಂದ್ರೆ 40. ನೆಕ್ಸ್ಟ್ ಕಮಿಂಗ್ ಟು ದಿ H ಅಂತ ಹೇಳಿದ್ರೆ ಕ್ಲಾಸ್ ಸೈಜ್. ಅದಕ್ಕೆ ಏನ್ ಮಾಡ್ಬೇಕು, ನೀವು ಕ್ಲಾಸಿನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಕೊಳ್ಳಿ. 45 ಮೈನಸ್ 35 ಅಂದ್ರೆ 10. ಯಾವುದೇ ಕ್ಲಾಸಿನದು ಫೈಂಡ್ ಮಾಡಿದ್ರು ಯು ವಿಲ್ ಗೆಟ್ ಕ್ಲಾಸ್ ಸೈಜ್ ಸೇಮ್. ಓಕೆ, ದಟ್ ಇಸ್ 10. ಇಲ್ಲಿ ಮೋಡ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಮೆಮೊರೈಸ್ ಮಾಡ್ಕೊಳ್ಳಿ. L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಓಕೆ, ಇಲ್ಲಿ ಕೊಟ್ಟ ಕ್ವೆಶನ್ ಇಂದಾನೆ ನಾವು ಡಾಟಾವನ್ನ ತೆಗೆಯುವಂತದ್ದು. ಮಾಡೆಲ್ ಕ್ಲಾಸ್ ಅನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಕೇರ್ಫುಲ್ ಆಗಿರ್ಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸ್ ದಟ್ ಇಸ್ ದಿ ಮಾಡೆಲ್ ಕ್ಲಾಸ್. ಈಗ ಮೋಡ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. ಎಲ್ ಅಂದ್ರೆ 35 ಪ್ಲಸ್ F1 is 23 ಮೈನಸ್ F0 21 divided by 2 into F1 ಅಂದ್ರೆ 2 into 23 minus F0 21 minus F2 ಅಂದ್ರೆ 14 into H. H ಅಂದ್ರೆ 10. Okay, this is equal to 35 plus 23 minus 21 ಅಂದ್ರೆ 2 divided by 2 into 23 ಅಂದ್ರೆ 46. Okay, minus 21 minus 14 ಅಂತ ಹೇಳಿದ್ರೆ ನಾವು ಅದನ್ನ ಆಡ್ ಮಾಡಬೇಕು. So we have minus 35 into 10. ಈಗ 35 plus ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಆಯ್ತು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. 2 into 10 ಮಾಡ್ತೇನೆ 20. 46 minus 35 11. 35 plus 20 by 11. ಈಗ 20 ಅನ್ನ 11 ಇಂದ ಡಿವೈಡ್ ಮಾಡ್ಕೊಳ್ಳಿ. 11 ones are 11, 9 is the remainder. ಡೆಸಿಮಲ್ ಪಾಯಿಂಟ್ ತಗೊಳ್ಳಿ, 0 ಅನ್ನ ತಗೊಳ್ಳಿ. 11 8s are 88, 2 take a 0. 11 ones are 11, 9 is the remainder. ಡಿವಿಷನ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡುವ. 35 plus 20 by 11 ಅಂದ್ರೆ 1.81. ಆಡ್ ಮಾಡಿ. 35 plus 1.81 ಅಂದ್ರೆ 36.81. So this is the mode for the given data. Okay, ಈಸಿ ಇದೆ. ಜಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್. ಕೇರ್ಫುಲ್ ಆಗಿರುವಂತದ್ದು ಮಾಡೆಲ್ ಕ್ಲಾಸ್ ಅನ್ನ ಚೂಸ್ ಮಾಡುವಲ್ಲಿ ಅದರ ಫ್ರೀಕ್ವೆನ್ಸಿ F1, ಅದರ ಹಿಂದಿನ ಫ್ರೀಕ್ವೆನ್ಸಿ F0, ಅದರ ನೆಕ್ಸ್ಟ್ ಫ್ರೀಕ್ವೆನ್ಸಿ F2. ಸೊ F0, F1, F2 ಆರ್ಡರ್ ಅಲ್ಲಿ ಇದೆ. F1 ಮಾಡೆಲ್ ಕ್ಲಾಸ್ ಅಲ್ಲಿ ಐಡೆಂಟಿಫೈ ಮಾಡಬೇಕು, ಅದರ ಹಿಂದಿದು, ಅದರ ನೆಕ್ಸ್ಟ್ ಇದು. ಅದಾದ್ಮೇಲೆ ಎಲ್ ಅಂತ ಹೇಳಿದ್ರೆ ಮಾಡೆಲ್ ಕ್ಲಾಸಿನ ಲೋವರ್ ಲಿಮಿಟ್. ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ಸೈಜ್. ಅದು ಕ್ಲಾಸ್ ಎಲ್ಲ ಕೂಡ ಸೇಮ್ ಇರಬೇಕು. ಓಕೆ, ಕ್ಲಾಸ್ ಸೈಜ್ ಅನ್ನ ಮೆನ್ಷನ್ ಮಾಡಿದ್ರೆ ಆಯ್ತು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫೈಂಡ್ ದಿ ಮೋಡ್. ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಶನ್, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸೊ ಇನ್ನೊಂದು ವಿಷಯ ಹೇಳಲಿಕ್ಕಿದ್ದದ್ದು ಏನಂತ ಹೇಳಿದ್ರೆ, ಕೆಲವೊಂದು ಸಲ
ಕ್ಲಾಸ್ ಇಂಟರ್ವಲ್ಸ್ ಕಂಟಿನ್ಯೂಸ್ ಆರ್ಡರ್ ಅಲ್ಲಿ ಇರುವುದಿಲ್ಲ. ಇಟ್ ಮೆ ನಾಟ್ ಬಿ ದೇ. ಹಾಗೆ ಇದ್ದಾಗ ಕ್ಲಾಸ್ ಇಂಟರ್ವಲ್ ಅನ್ನ ಕಂಟಿನ್ಯೂಸ್ ಆರ್ಡರ್ ಅಲ್ಲಿ ಬರುವ ತರ ನಾವು ಸೆಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾವು ಮೀಡಿಯನ್ ಅನ್ನ ಫೈಂಡ್ ಮಾಡ್ಲಿಕ್ಕಿದ್ದೇವೆ. ಅದನ್ನ ಫೈಂಡ್ ಮಾಡುವಾಗ ನಾನು ಅದೇ ರೀತಿಯ ಎಕ್ಸಾಂಪಲ್ ಅನ್ನ ತಗೊಳ್ತೇನೆ. ಇಲ್ಲಿ ನೀವು ಕ್ಲಾಸ್ ಇಂಟರ್ವಲ್ ನೋಡಿ 5 to 15, ಅದೇ 15 ಇಂದ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. 15 to 25, 25 ಇಲ್ಲಿ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಕೆಲವೊಂದು ಸಲ ಆ ರೀತಿಯಾಗಿ ಕಂಟಿನ್ಯೂಯೇಷನ್ ಇರುವುದಿಲ್ಲ. ಇನ್ಸ್ಟೆಡ್ ಆಫ್ 5 to 15 ಇಲ್ಲಿ 5 to 10 ಕೊಟ್ಟು, ಸಾರಿ 5 to 15 ಕೊಟ್ಟು ಇಲ್ಲಿ 16 ಇಂದ 25 ಕೊಡ್ಬೋದು, 26 ಇಂದ 35 ಕೊಡ್ಬೋದು. ಇಂಥ ಕೇಸಲ್ಲಿ ಇದ್ದಾಗ ಇಲ್ಲಿ ನಮಗೆ ಕಂಟಿನ್ಯೂವಿಟಿ ಇಲ್ಲ. ಆಗ ನಾವೇನ್ ಮಾಡ್ತೇವೆ, ಲೋವರ್ ಕ್ಲಾಸ್ ಲಿಮಿಟ್ ಇಂದ -0.5 ಮಾಡ್ತೇವೆ, ಅಪ್ಪರ್ ಕ್ಲಾಸ್ ಲಿಮಿಟ್ಗೆ +0.5 ಮಾಡ್ತೇವೆ. ಆಗ ಏನಾಯ್ತು, 5 - 0.5 ಅಂದ್ರೆ 4.5, ಇಲ್ಲಿ 15.5 ಆಯ್ತು. 16 - 0.5 ಅಂದ್ರೆ 15.5, ಇದಕ್ಕೆ 0.5 ಆಡ್ ಮಾಡಿದ್ರೆ 25.5 ಬಂತು. ಇಲ್ಲಿ 25.5, 35ಗೆ 0.5 ಆಡ್ ಮಾಡಿದ್ರೆ 35.5. ಈಗ ನೋಡಿ 15.5 ಅದರಿಂದನೇ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಆಗಿದೆ. 25.5 ಅದರಿಂದನೇ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಆಗಿರುವಂತದ್ದು. ಸೊ ಅಲ್ಲಿ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು, ಇಲ್ಲದಿದ್ರೆ ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್ ಆಗಿ ಬರ್ಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಈಗ ನೆಕ್ಸ್ಟ್ ಇಲ್ಲಿ ನಾವು ಮೀಡಿಯನ್ ಅನ್ನ ಫೈಂಡ್ ಮಾಡೋದು ಹೇಗೆ ಅಂತ ಹೇಳಿ ನೋಡುವ. ಈಗ ನಾವು ಮೀಡಿಯನ್ ಅನ್ನ ಫೈಂಡ್ ಮಾಡಬೇಕಾಗಿರುವಂತದ್ದು ಕ್ವೆಶ್ಚನ್ ಇಲ್ಲಿದೆ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ನೋಡಿ 1 to 5, 6 to 10, 11 to 15, 16 to 20, 21 to 25. ಕ್ಲಾಸ್ ಇಂಟರ್ವಲ್ಸ್ ಕಂಟಿನ್ಯೂ ಆಗಿ ಇಲ್ಲ. ಅರ್ಥ ಏನು, 1 to 5 ಕೊಟ್ಟು 5 ಇಂದ 10 ಅಂತ ಹೇಳಿ ಕೊಡ್ಲಿಲ್ಲ. ಈಗ ಜಸ್ಟ್ ಹಿಂದೆ ನಾನು ಹೇಳಿದ್ದು, ಈ ರೀತಿಯಾಗಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ನಾವೇನ್ ಮಾಡ್ಬೇಕು, ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಇಂದ 0.5 ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು, ಅಪ್ಪರ್ ಕ್ಲಾಸ್ ಲಿಮಿಟ್ ಗೆ 0.5 ಅನ್ನ ಆಡ್ ಮಾಡಬೇಕು. ಸೊ ಲೆಟ್ ಅಸ್ ರೀರೈಟ್ ದಿಸ್. ಕ್ಲಾಸ್ ಇಂಟರ್ವಲ್ 1 ಇಂದ 0.5 ಅನ್ನ ಮೈನಸ್ ಮಾಡಿದ್ರೆ ವಿ ಹ್ಯಾವ್ 0.5. 5 ಗೆ 0.5 ಆಡ್ ಮಾಡಿ 5.5. 6 ಇಂದ 0.5 ಮೈನಸ್ ಮಾಡಿ 5.5. ಅಪ್ಪರ್ ಕ್ಲಾಸ್ ಲಿಮಿಟ್ 10 ಇದೆ, 0.5 ಆಡ್ ಮಾಡಿ 10.5. ಈಗ 11 - 0.5 ಅಂದ್ರೆ 10.5. 15 + 0.5 15.5. 16 - 0.5 ಅಂದ್ರೆ 15.5. 20 + 0.5 20.5. ಹಾಗೆ ನೆಕ್ಸ್ಟ್ ವಿ ಹ್ಯಾವ್ 20.5 to 25 + 0.5 25.5. ಈಗ ಇದು ನಮ್ಮ ಕ್ಲಾಸ್ ಇಂಟರ್ವಲ್ ನೋಡಿ, ಕಂಟಿನ್ಯೂಸ್ ಆರ್ಡರ್ ಅಲ್ಲಿ ಇದೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನಮಗೆ ಫ್ರೀಕ್ವೆನ್ಸಿ 4, 3, 6, 5, 2. ಈಗ ಕ್ಲಾಸ್ ಇಂಟರ್ವಲ್ ಇದೆ, ಫ್ರೀಕ್ವೆನ್ಸಿ ಇದೆ. ನಾವೀಗ ಮೀಡಿಯನ್ ಅನ್ನ ಫೈಂಡ್ ಮಾಡಬೇಕು. ಮೀಡಿಯನ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ. ಓಕೆ, ಮೀಡಿಯನ್ ಅಂದ್ರೆ ಮಿಡಲ್ ಟರ್ಮ್. ಓಕೆ, ಜನರಲ್ ಸೆನ್ಸ್ ಅಲ್ಲಿ ಹೇಳೋದಾದ್ರೆ ಅದು ಮಿಡಲ್ ಟರ್ಮ್. ಇಲ್ಲಿ ಫಾರ್ಮುಲಾ L + n/2 - CF / F into H. ಓಕೆ, ಈಗ ನಾವು ಮೋಡ್ ಅನ್ನು ಫೈಂಡ್ ಮಾಡುವಾಗ ಮೊಡಲ್ ಕ್ಲಾಸ್ ಫೈಂಡ್ ಮಾಡಿದ ಹಾಗೆ ಮೀಡಿಯನ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡ್ಬೇಕು. ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ನಾವು n/2 ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡ್ತೇವೆ. n ಇಸ್ ನಥಿಂಗ್ ಬಟ್ ಇಟ್ ಈಸ್ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ಫ್ರೀಕ್ವೆನ್ಸೀಸ್ ಅನ್ನ ಆಡ್ ಮಾಡಿದ್ರೆ ನಮ್ಗೆ n ಸಿಗ್ತದೆ. ಸೊ 4 + 3 7, 7 + 6 13, 13 + 5 18, 18 + 2 20. ಓಕೆ, ಸೊ n ಸಿಕ್ಕಿತು. n/2 ಅನ್ನ ನಾವು ಫೈಂಡ್ ಮಾಡಬೇಕು. ಅದಕ್ಕೂ ಮುಂಚೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಅನ್ನ ಬರ್ಕೊಳ್ಬೇಕು. CF ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಹೇಗೆ ಫೈಂಡ್ ಮಾಡ್ತೀರಿ, ಫಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಫ್ರೀಕ್ವೆನ್ಸಿಯನ್ನೇ ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ನೆಕ್ಸ್ಟ್ ಫ್ರೀಕ್ವೆನ್ಸಿಗೆ ಆಡ್ ಮಾಡಿ ಬರ್ಕೊಳ್ಳಿ. 4 + 3 7, 7 + 6 13, 13 + 5 18, 18 + 2 20. ಸೊ ಇಲ್ಲಿವರೆಗೆ ಕರೆಕ್ಟ್ ಆಗಿ ಮಾಡಿದೀರಾ ಅಂತ ಹೇಳಿ ಹೇಗೆ ಚೆಕ್ ಮಾಡ್ತೀರಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯ ಲಾಸ್ಟ್ ವ್ಯಾಲ್ಯೂ ಮತ್ತೆ
ಫ್ರೀಕ್ವೆನ್ಸಿಯ ಟೋಟಲ್ ಸೇಮ್ ಬರ್ಬೇಕು. ಸೊ ಇಲ್ಲೂ 20 ಇಲ್ಲೂ 20, ಹಾಗಾಗಿ ನಾವು ಇಲ್ಲಿ ತನಕ ಮಾಡಿದ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿದೆ. ಸೊ ಇನ್ನೊಂದ್ಸಲಿ ಹೇಳ್ತೇನೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಅಡಿಷನ್ ಮಾಡ್ತಾ ಹೋಗ್ಲಿಕ್ಕೆ ಫಸ್ಟ್ ಗೆ ಫ್ರೀಕ್ವೆನ್ಸಿಯನ್ನ ಹಾಗೆ ಬರ್ಕೊಳ್ಳಿ. ದಿಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ಲಸ್ ನೆಕ್ಸ್ಟ್ ಫ್ರೀಕ್ವೆನ್ಸಿ. ಓಕೆ, 7 ಪ್ಲಸ್ 6 13, 13 ಪ್ಲಸ್ 5 18, 18 ಪ್ಲಸ್ 2 20. ಇಲ್ಲಿ ಬಂದ ನಂಬರ್ ಸಮ್ಮು ಸೇಮ್ ಬರ್ಬೇಕು. ಈಗ ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ನಾವು n/2 ಅನ್ನ ಫೈಂಡ್ ಮಾಡ್ಬೇಕು. n/2, n ಅಂತ ಹೇಳಿದ್ರೆ 20, 20/2 ಅಂದ್ರೆ 10. ಓಕೆ, ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ n/2 ಗಿಂತ ಜಾಸ್ತಿ ವ್ಯಾಲ್ಯೂ ಇರುವಂತಹ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ 10 ಇದೆ, ಸೊ ವಿ ಹ್ಯಾವ್ 7 and 13. 10 ಗಿಂತ ಜಾಸ್ತಿ ಇರುವಂತದ್ದು ಅಂಡ್ ನಿಯರೆಸ್ಟ್ ಟು 10 is 13. ಓಕೆ, ಇಲ್ಲಿ ಬಂದ ವ್ಯಾಲ್ಯೂಗಿಂತ ಜಾಸ್ತಿ ಇರುವಂತಹ ನಿಯರೆಸ್ಟ್ ವ್ಯಾಲ್ಯೂವನ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 13. ಈ ಕ್ಲಾಸ್ ಅನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಇಸ್ ದಿ ಮೀಡಿಯನ್ ಕ್ಲಾಸ್. ಹೇಗೆ ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡಿದ್ದು ನಾವು n/2 ವ್ಯಾಲ್ಯೂವನ್ನ ಫೈಂಡ್ ಮಾಡಿದ್ವಿ. n/2 ವ್ಯಾಲ್ಯೂ 10 ಬಂತು. ಅದಕ್ಕಿಂತ ಜಾಸ್ತಿ ನಿಯರೆಸ್ಟ್ ವ್ಯಾಲ್ಯೂ, ಹೈಯರ್ ನಿಯರೆಸ್ಟ್ ವ್ಯಾಲ್ಯೂವನ್ನ ಐಡೆಂಟಿಫೈ ಮಾಡ್ತೇವೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ. ಆ ಕ್ಲಾಸ್ ಅನ್ನ ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕರಿತೇವೆ. ಈಗ ಎಲ್ ಅಂತ ಹೇಳಿದ್ರೆ ಲೋವರ್ ಕ್ಲಾಸ್ ಲಿಮಿಟ್. ಯಾವ್ದ್ರದ್ದು? ಮೀಡಿಯನ್ ಕ್ಲಾಸ್ ನ ಲೋವರ್ ಲಿಮಿಟ್. n/2, n is the sum of the frequencies. ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಅದು ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಮೀಡಿಯನ್ ಕ್ಲಾಸಿನ ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ನಾವು ಬರಿಬೇಕಾಗಿರುವಂತದ್ದು. ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಓಕೆ, ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ಗೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಅನ್ನ ನಾವು ಮಾಡಿಕೊಂಡ್ರೆ ಆಯ್ತು. ಸೊ ಇಲ್ಲಿ ಎಲ್ ಅಂದ್ರೆ ಏನು? ಎಲ್ ಇಸ್ ದಿ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ 10.5. ಓಕೆ, ಸಿ ಎಫ್ ಅಂತ ಹೇಳಿದ್ರೆ ಮೀಡಿಯನ್ ಕ್ಲಾಸಿನ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ದಟ್ ಈಸ್ 7. ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಕ್ಯುಮುಲೇಟಿವ್ ಕ್ಲಾಸ್, ದಟ್ ಈಸ್ 6. ಹೆಚ್ ಅಂತ ಹೇಳಿದ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಅಂದ್ರೆ ಕ್ಲಾಸ್ ಸೈಜ್. ಓಕೆ, ಸೊ ಇಲ್ಲಿ ಯಾವ್ದನ್ನ ನೀವು ಸಬ್ಟ್ರಾಕ್ಟ್ ಮಾಡಿ ನೋಡಿದ್ರು ನಮ್ಗೆ ಬರುವಂತ ಕ್ಲಾಸ್ ಸೈಜ್ ಇಸ್ 5. 5.5 minus 0.5 5. 10.5 minus 5.5 ಅಂದ್ರು 5. ಓಕೆ, ಕ್ಲಾಸ್ ಸೈಜ್ ಇಸ್ 5. ಈಗ ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮೀಡಿಯನ್ ಅನ್ನ ಫೈಂಡ್ ಮಾಡುವ. I'll write it here. Median is equal to L ಅಂದ್ರೆ 10.5 plus n/2 ಅಂದ್ರೆ 20/2 minus CF ಅಂದ್ರೆ 7 divided by F ಅಂದ್ರೆ 6 into H ಅಂದ್ರೆ 5. Okay, into 5. So ಇಲ್ಲಿ 10.5 plus 2 ones are 2 tens are. So numerator ಅಲ್ಲಿ 10 minus 7 divided by 6 into 5. 10.5 plus 7, 10 minus 7 andre 3 by 6 into 5. 3 ones are 3 twos are. So now you have 10.5 plus 5 by 2. Okay, 2 twos are 4. 1 is a reminder. 2 5s are. Okay, 2.5. 5 by 2 andre 2.5. ಈಗ 10.5 ಮತ್ತೆ 2.5 ಅನ್ನ ಆಡ್ ಮಾಡಿದ್ರೆ ನಮಗೆ ಬರುವಂತ ಆನ್ಸರ್ 13. ಓಕೆ, ಅಥವಾ 13.0. ಸೊ ಮೀಡಿಯನ್ ಎಷ್ಟು? ಮೀಡಿಯನ್ ಈಸ್ 13.0. ಓಕೆ, ಈ ರೀತಿಯಾಗಿ ನಾವು ಮೀಡಿಯನ್ ಅನ್ನ ಫೈಂಡ್ ಮಾಡಿದ್ವಿ. ಟಾಸ್ಕ್ ಇಸ್ ಸಿಂಪಲ್. ಫಾರ್ಮುಲಾವನ್ನ ನೆನಪಿಟ್ಕೊಂಡು ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಆದ್ರೆ ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ? n/2 ವ್ಯಾಲ್ಯೂವನ್ನ ಕನ್ಸಿಡರ್ ಮಾಡ್ತೇವೆ. n/2 ವ್ಯಾಲ್ಯೂಗೆ ನಿಯರೆಸ್ಟ್ ಹೈಯರ್ ವ್ಯಾಲ್ಯೂ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಫೈಂಡ್ ಮಾಡಿ ಅದನ್ನ ಮೀಡಿಯನ್ ಕ್ಲಾಸ್ ಅಂತ ಹೇಳಿ ನೋಟ್ ಮಾಡ್ತೇವೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಮೀಡಿಯನ್ ಕ್ಲಾಸಿನ ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕನ್ಸಿಡರ್ ಮಾಡುದು. ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ ಅನ್ನ ಕನ್ಸಿಡರ್ ಮಾಡುವಂಥದ್ದು. ಓಕೆ, ಸೊ ಇದು ಸಿಂಪಲ್ ಇದೆ. ಫಾರ್ಮುಲಾವನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡು ಯಾವ ರೀತಿಯಾಗಿ ಫೈಂಡ್ ಮಾಡುದು ಅಂತ ಹೇಳಿ ನೋಟ್ ಮಾಡ್ಕೊಂಡ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ಎನಿ ಕ್ವೆಶನ್ ಹಿಯರ್. ಓಕೆ, ಇನ್ನೂ ಒಂದು ಕ್ವೆಶನ್, ನಾವು ಟೇಬಲ್ ಅನ್ನ ಹೇಗೆ ಬರಿಬೇಕು ಮೇಡಮ್, ಅದನ್ನ ಹೇಗೆ ನೆನಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ ನಾನು ಯೂಸ್ ಮಾಡುವಂತಹ ಟ್ರಿಕ್ ಸಿಂಪಲ್.
ಫಾರ್ಮುಲಾವನ್ನ ನೆನಪಿಟ್ಕೊಳ್ತೇನೆ. ಆ ಫಾರ್ಮುಲಾದಲ್ಲಿರುವ ಟರ್ಮ್ಸ್ ಅನ್ನ ಎಲ್ಲೆಲ್ಲಿಂದ ಫೈಂಡ್ ಮಾಡ್ತೇವೆ ಅಂತ ಹೇಳಿ. ಇಲ್ಲಿ ಎಫ್ ಇದೆ, ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ. ಸಿ ಎಫ್ ಅಂತ ಫಾರ್ಮುಲಾದಲ್ಲಿ ಬರ್ದಿದ್ದೇವೆ. ಸಿ ಎಫ್ ಎಲ್ಲಿ ಬೇಕು, ಹಾಗಿದ್ರೆ ಅದನ್ನು ನಾವು ಟೇಬಲ್ ಇಂದಾನೇ ಫೈಂಡ್ ಮಾಡ್ಬೇಕು. ಓಕೆ, ಆ ರೀತಿಯಾಗಿ ಫಾರ್ಮುಲಾವನ್ನ ನೆನಪಿಟ್ಕೊಂಡು ನಾವು ಟೇಬಲ್ ಅಲ್ಲಿ ಏನು ವ್ಯಾಲ್ಯೂಸ್ ಅನ್ನ ಬರಿಬೇಕು ಅಂತ ಹೇಳೋದನ್ನ ನೆನಪಿಟ್ಕೊಳ್ಬಹುದು. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಗಳ ಬಗ್ಗೆ ಹೇಳೋದಕ್ಕೂ ಮುಂಚೆ ಇಲ್ಲಿ ಯಾವ ರೀತಿಯಾಗಿ ಕ್ವೆಶನ್ ಕೇಳಬಹುದು ಅಂತ ಹೇಳಿದ್ರೆ, ಒಂದನೇದು ಡೈರೆಕ್ಟ್ ಮೆಥಡ್. ಓಕೆ, ಇಲ್ಲಿ ನಿಮ್ಗೆ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟು ಮೀನ್ ಫೈಂಡ್ ಮಾಡಿ, ಮೀಡಿಯನ್ ಫೈಂಡ್ ಮಾಡಿ, ಮೋಡ್ ಫೈಂಡ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಅದರ್ವೈಸ್ ಏನ್ ಮಾಡ್ತಾರೆ, ಇಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಅನ್ನ, ಈಗ ಇಲ್ಲಿ ನಾನು 3 ಅನ್ನ ತೆಗೆದು ಎಕ್ಸ್ ಅಂತ ಹೇಳಿ ಬರ್ದೆ. ಓಕೆ, ಎಕ್ಸ್ ಅಂತ ಹೇಳಿ ಕೊಡ್ತಾರೆ. ಐ ಆಮ್ ಟೆಲಿಂಗ್ ಅಬೌಟ್ ದಿ ಟೈಪ್ಸ್ ಆಫ್ ಕ್ವೆಶನ್, ಯಾವ ರೀತಿಯಾಗಿ ಕ್ವೆಶನ್ಸ್ ಕೇಳಬಹುದು ಅಂತ ಹೇಳಿ. ಇಲ್ಲಿ ಎಕ್ಸ್ ಕೊಡ್ತಾರೆ, ಇಲ್ಲಿ ವೈ ಕೊಡ್ತಾರೆ, ಆದ್ರೆ ನಮ್ಗೆ ಮೀಡಿಯನ್ ಅನ್ನ ಕೊಟ್ಟಿರ್ತಾರೆ. ಮೀಡಿಯನ್ ಫಾರ್ ದ ಗಿವನ್ ಡಾಟಾ ಇಸ್ ಎಷ್ಟು 13, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಹೇಳಿ ಮೀಡಿಯನ್ ಕೊಟ್ಟಿರ್ತಾರೆ. ಎಕ್ಸ್ ಅಂಡ್ ವೈ ಯ ವ್ಯಾಲ್ಯೂ ಕೇಳ್ತಾರೆ. ಅದೇ ರೀತಿಯಲ್ಲಿ ಮೋಡ್ ಅಥವಾ ಮೀನ್ ಕೊಟ್ಟು ಮಿಸ್ಸಿಂಗ್ ವ್ಯಾಲ್ಯೂ ಅನ್ನ ಫೈಂಡ್ ಮಾಡುವಂತಹ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ಆ ಕ್ವೆಶನ್ ಅನ್ನ ಸಾಲ್ವ್ ಮಾಡೋದು ಹೇಳುದಿಲ್ಲ. ನಾವು ಇನ್ನೀಗ ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ಹೇಗೂ ಸಾಲ್ವ್ ಮಾಡ್ಬೇಕಲ್ವಾ, ಅದರಲ್ಲಿ ಆ ರೀತಿಯ ಕ್ವೆಶನ್ಸ್ ಬರ್ತವೆ, ಅದನ್ನ ಸಾಲ್ವ್ ಮಾಡುವ. ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಅದನ್ನು ಡಿಸ್ಕಸ್ ಮಾಡೋದಕ್ಕೂ ಮುಂಚೆ ನಾವು ಈಗ ಮೀನ್ ಫೈಂಡ್ ಮಾಡ್ಲಿಕ್ಕೆ 3 ಮೆಥಡ್ಸ್ ಯೂಸ್ ಮಾಡಿದ್ವಿ. ಮೋಡ್ ಹಾಗೂ ಮೀಡಿಯನ್ ಅನ್ನ ಫೈಂಡ್ ಮಾಡಿದ್ವಿ. ಎಲ್ಲ ಫಾರ್ಮುಲಾಸ್ ಅನ್ನ ಒಂದ್ಸಲ ಲಿಸ್ಟ್ ಮಾಡ್ಕೊಳ್ಳುವ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಫಾರ್ಮುಲಾಸ್ ಅನ್ನ ಲಿಸ್ಟ್ ಮಾಡಿ ಫಾರ್ಮುಲಾ ಶೀಟ್ ರೆಡಿ ಮಾಡುವ. ರೆಡಿ ಇದ್ದೀರಲ್ವಾ? ಈಗ ಲೆಟ್ ಅಸ್ ಲಿಸ್ಟ್ ದಿ ಫಾರ್ಮುಲಾ ಫಾರ್ ಮೀನ್. ಅಲ್ಲಿ ಮೀನ್ಗೆ ಫಸ್ಟ್ ನಾವು ಮಾಡಿದ್ದು ಡೈರೆಕ್ಟ್ ಮೆಥಡ್. ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಶನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಓಕೆ, ಸೆಕೆಂಡ್ ಮೆಥಡ್ assumed mean method. Assumed mean method. So assumed mean method ಅಲ್ಲಿ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡಿದ್ವಿ? a plus summation fi di divided by summation fi. Okay, third method step deviation method. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮೀನ್ ಫೈಂಡ್ ಮಾಡುವಾಗ ನಾವು ಯೂಸ್ ಮಾಡಿರುವಂತಹ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಶನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ ಇಂಟು ಹೆಚ್. ಸೊ ಈ 3 ಫಾರ್ಮುಲಾಗಳನ್ನ 3 ಡಿಫ್ರೆಂಟ್ ಮೆಥಡ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ. ಈಗ ಜಸ್ಟ್ ಬಿಫೋರ್ ನಾನು ಹೇಳಿದ್ದು ಟೇಬಲ್ ಅಲ್ಲಿ ಯಾವೆಲ್ಲ ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡಬೇಕು ಅಂತ ಹೇಳಿ ನಾವು ಇದೇ ಫಾರ್ಮುಲಾದಿಂದ ಫೈಂಡ್ ಮಾಡಬಹುದು. ಫಾರ್ಮುಲಾದಲ್ಲಿ ನಮಗೆ ಬೇಕಾಗಿರುವಂತದ್ದು ಎಫ್ ಐ ಎಕ್ಸ್ ಐ. ಹಾಗಾಗಿ ನಮ್ಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮತ್ತೆ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಾವು ಎಕ್ಸ್ ಐ ಅನ್ನ ಫೈಂಡ್ ಮಾಡಬೇಕು, ಕ್ಲಾಸ್ ಮಾರ್ಕ್ ಅನ್ನ ಫೈಂಡ್ ಮಾಡಬೇಕು. ಕ್ಲಾಸ್ ಮಾರ್ಕ್ ಅನ್ನ ಫೈಂಡ್ ಮಾಡಿ ಎಫ್ ಐ ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಅಸ್ಯೂಮ್ಡ್ ಮೀನ್ ಮೆಥಡ್ ಗೆ ಬಂದ್ರೆ ಎ ಬರ್ದಿದ್ದೇವೆ. ಎ ಅಂದ್ರೇನು? ಅಸ್ಯೂಮ್ಡ್ ಮೀನ್. ಸೊ ಅಸ್ಯೂಮ್ಡ್ ಮೀನ್ ಅನ್ನ ಬರ್ಕೊಳ್ಬೇಕು. ಅದಾದ್ಮೇಲೆ ನಾವು ಡಿವಿಯೇಷನ್ ಅನ್ನ ಫೈಂಡ್ ಮಾಡಬೇಕು. ಡಿ ಐ ಡಿವಿಯೇಷನ್. ಸೊ ಡಿ ಐ ಅನ್ನ ಹೇಗೆ ಫೈಂಡ್ ಮಾಡ್ತೀರಿ? ಡಿ ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ. ಹಾಗಾಗಿ ನಮ್ಗೆ ಎಕ್ಸ್ ಐ ಅನ್ನ ನಾವು ಕಾಲಮ್ ಅಲ್ಲಿ ಬರ್ಕೊಳ್ಬೇಕು. ಓಕೆ, ಎಕ್ಸ್ ಐ ಬರ್ಕೊಳ್ಬೇಕು. ಎಕ್ಸ್ ಐ ಇಂದ ಡಿ ಐ ಅನ್ನ ಫೈಂಡ್ ಮಾಡಬೇಕು. ಆಮೇಲೆ ಎಫ್ ಐ ಡಿ ಐ ಅನ್ನ ಫೈಂಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಗೆ ಬಂದ್ರೆ ಎಫ್ ಐ ಯು ಐ ಬರ್ದಿದ್ದೇವೆ. ಸೊ ಯು ಐ ಅಂದ್ರೆ ಏನು? ಯು ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಓಕೆ, ಇದಿಷ್ಟು ಫೈಂಡ್ ಮಾಡ್ಲಿಕ್ಕೆ ಬೇಕಾದ ಟ್ಯಾಬ್ಯುಲೇಷನ್ ನಾವು ಮಾಡಿರ್ಬೇಕು. ಓಕೆ, ಸಿಂಪಲ್. ಸೊ ಇಲ್ಲಿ ಫಾರ್ಮುಲಾದಿಂದ ನೀವು ಟೇಬಲ್ ಅನ್ನ ನೆನಪಿಟ್ಕೊಳ್ಬೇಕು. ಮೀನ್ ಗೆ ಫಾರ್ಮುಲಾವನ್ನ ಬರೆದ್ವಿ. ನೆಕ್ಸ್ಟ್ ನಾವು ಮೋಡ್ ಫೈಂಡ್ ಮಾಡಿದ್ವಿ. ಮೋಡಿಗೆ ಯೂಸ್ ಮಾಡಿದಂತಹ ಫಾರ್ಮುಲಾ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಡಿವೈಡೆಡ್ ಬೈ 2f1 minus f0 minus f2 into h. ಓಕೆ, ಮೋಡ್ ಅನ್ನ ಫೈಂಡ್ ಮಾಡುವಾಗ ಫಸ್ಟ್ ಗೆ ನಾವು ಮೋಡಲ್ ಕ್ಲಾಸ್ ಅನ್ನ ಫೈಂಡ್ ಮಾಡಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸ್ ಅನ್ನ ಮೋಡಲ್ ಕ್ಲಾಸ್ ಅಂತ ನಾವು ನೋಟ್ ಮಾಡ್ತೇವೆ.
L ಅಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್. F1 is the frequency of the modal class. F0 is the frequency preceding the modal class. F2 is frequency of the class next to the modal class. H ಅಂತ ಹೇಳಿದ್ರೆ class size. Okay. Next median. L plus n by 2 minus CF divided by F into H. ಸೊ ಇಲ್ಲಿ ನಾವು ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡಬೇಕು. ಮೀಡಿಯನ್ ಕ್ಲಾಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ n/2 ವ್ಯಾಲ್ಯೂ ಅನ್ನ ಫೈಂಡ್ ಮಾಡಿ n/2 ಅಲ್ಲಿ ಬಂದ ವ್ಯಾಲ್ಯೂಗಿಂತ ಜಾಸ್ತಿ ಇರುವ ನಿಯರೆಸ್ಟ್ ವ್ಯಾಲ್ಯೂ ವಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಇರುವಂತಹ ಕ್ಲಾಸ್ ಇಂಟರ್ವಲ್ ಅನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕರಿತೇವೆ. ಅದರ ಪ್ರೀವಿಯಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ CF ಅಂತಾನು, ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ ಅನ್ನ F ಅಂತಾನು ನೋಟ್ ಮಾಡ್ಕೊಳ್ತೇವೆ. L is the lower limit of the median class. H is the class size. ಸೊ ಫಾರ್ಮುಲಾವನ್ನ ನೆನಪಿಟ್ಕೊಂಡು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಫಾರ್ಮುಲಾ ಇದೆ. 3 median is equal to mode plus 2 mean. 3 median is equal to mode plus 2 mean. So ಇದೊಂದು ಫಾರ್ಮುಲಾ which relates mean, median and mode for the given data. ಒಂದು ಕೊಟ್ಟಿರುವಂತಹ ಡಾಟಾಕ್ಕೆ ಇರುವಂತಹ ಮೀನ್, ಮೀಡಿಯನ್ ಮತ್ತೆ ಮೋಡ್ ವ್ಯಾಲ್ಯೂವನ್ನ ರಿಲೇಟ್ ಮಾಡುವಂತಹ ಫಾರ್ಮುಲಾ ಇದು ಕೂಡ ಇಂಪಾರ್ಟೆಂಟ್. 3 median is equal to mode plus 2 mean ಅಂತ ಹೇಳಿ. ನಿಮ್ಗೆ ಮೀಡಿಯನ್ ಮತ್ತೆ ಮೋಡ್ ಗೊತ್ತಿದ್ದಾಗ ಮೀನ್ ಅನ್ನ ನೀವು ಫೈಂಡ್ ಮಾಡಬಹುದು. ನಿಮ್ಗೆ ಒಂದು ಡಾಟಾ ಕೊಟ್ಟು ಫೈಂಡ್ ದಿ ಮೀನ್, ಮೀಡಿಯನ್, ಮೋಡ್ ಅಂತ ಹೇಳಿ ಕೇಳಿದ್ರೆ ನೀವು ಮೀನ್ ಮತ್ತೆ ಮೋಡ್ ಅನ್ನ ಫೈಂಡ್ ಮಾಡಿದ ಕೂಡಲೇ ಮೀಡಿಯನ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಮತ್ತೆ ಟ್ಯಾಬ್ಯುಲರ್ ಫಾರ್ಮಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನೀವು ಮೀಡಿಯನ್ ಅನ್ನ ಫೈಂಡ್ ಮಾಡಬಹುದು. ಅದೇ ರೀತಿಯಲ್ಲಿ ಯಾವುದೇ ಎರಡು ವ್ಯಾಲ್ಯೂಸ್ ಕೊಟ್ಟಿದ್ರೆ ಮೂರನೇ ವ್ಯಾಲ್ಯೂವನ್ನ ಈ ಫಾರ್ಮುಲಾವನ್ನ ರಿಅರೇಂಜ್ ಮಾಡ್ಕೊಂಡು ಫೈಂಡ್ ಮಾಡಬಹುದು. ನೆಕ್ಸ್ಟ್ ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡುವಾಗ ಇದಕ್ಕೆ ಎಕ್ಸಾಂಪಲ್ ಅನ್ನ ಕೂಡ ಕನ್ಸಿಡರ್ ಮಾಡ್ತೇನೆ. ಸೊ ಇದಿಷ್ಟು 10th ಸ್ಟ್ಯಾಂಡರ್ಡ್ ಸ್ಟ್ಯಾಟಿಸ್ಟಿಕ್ ಚಾಪ್ಟರ್ ಅಲ್ಲಿ ನಾವು ಕಲಿಬೇಕಾಗಿರುವಂತಹ ವಿಷಯ. ಮೀನ್ ಅನ್ನ ಫೈಂಡ್ ಮಾಡುವಂತಹ 3 ಮೆಥಡ್ಸ್, ಹಾಗೆ ಮೀಡಿಯನ್ ಮತ್ತೆ ಮೋಡ್ ಅನ್ನ ಯಾವ ರೀತಿಯಾಗಿ ಫೈಂಡ್ ಮಾಡ್ತೇವೆ, ಅಂಡ್ ಅ ಫಾರ್ಮುಲಾ ದಟ್ ಇಸ್ ರಿಲೇಟಿಂಗ್ ಮೀಡಿಯನ್, ಮೀನ್ ಅಂಡ್ ಮೋಡ್. ಓಕೆ, ಸೊ ಇಡೀ ಚಾಪ್ಟರ್ ಇಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಒಂದು ಸಲ ಫಾರ್ಮುಲಾವನ್ನ ತಿಳ್ಕೊಂಡು ಯಾವ ರೀತಿಯಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ ಎಲ್ಲವೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಗೆ ಸಂಬಂಧಪಟ್ಟ ಯಾವುದೇ ಕ್ವೆಶನ್ ಅನ್ನ ಕೇಳಿದ್ರೆ ಕೂಡ ಸಾಲ್ವ್ ಮಾಡುವಂತಹ ಕಾನ್ಫಿಡೆನ್ಸ್ ನಿಮ್ಗೆ ಬಂದಿದೆ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೇನೆ. ಏನಾದ್ರೂ ಡೌಟ್ಸ್ ಇದ್ದಲ್ಲಿ, ಕ್ವೆರೀಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ ಅನ್ನ ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ನಾನು ನಿಮ್ಮ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡ್ತೇನೆ. ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರೆಲ್ಲ 10ನೇ ತರಗತಿಯಲ್ಲಿ ಕಲಿತಾ ಇದ್ದಾರೋ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಜೊತೆಯಾಗಿ ಕಲಿಯೋಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ವಿಡಿಯೋಗಳನ್ನ ನೋಟಿಫಿಕೇಶನ್ ಅನ್ನ ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.